ದಯವಿಟ್ಟು ಒಂದು ಹಿಂದೆ ನೀವು ಶ್ಲೋಕ ಉಚ್ಚಾರಣೆ ಮಾಡಿ ಭಗವದ್ಗೀತಾ. ಶರೀರಂ ಯದವಾಪ್ನೋತಿ ಯಚ್ಚಾಮುತ್ಕ್ರಾಮತೀಶ್ವರಃ ಗೃಹೀತ್ವೈತಾನಿ ಸಂಯಾತಿ ವಾಯೋರ್ಗಂಧಾನಿ ವಾಶಯಾತ್. ಶರೀರಂ ಯದವಾಪ್ನೋತಿ ಯಚ್ಚಾಮುತ್ಕ್ರಾಮತೀಶ್ವರಃ ಗೃಹೀತ್ವೈತಾನಿ ಸಂಯಾತಿ ವಾಯುರ್ಗಂಧಾನಿ ವಾಶಯಾತ್. ज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः. श्रीचैतन्यमनोभीष्टं स्थापितं येन भूतले स्वयं रूपा कदा मह्यं ददाति स्वपदान्तिकं. वन्देऽहं श्रीगुरो श्रीयुतापदकमलं श्रीगुरुं वैष्णवांश्च श्रीरूपं साग्रजातं सगण रघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेव श्रीराधा कृष्णपादां सगण ललिता श्रीविशाखान्वितांश्च. नमो विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामिनिति नामिने. नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्य देशसारिणे. नमो महावदान्याय कृष्ण प्रेम प्रदायते कृष्णाय कृष्ण चैतन्य नामने गौरत्विषे नमः. हे कृष्णा करुणा सिंधु दीनबंधु जगत्पते गोपेश गोपिका कांत राधा कांत नमस्ते. तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये. वाञ्छाकल्पतरुभ्यश्च कृपा सिन्धुभ्यश्च पतितानां पावनेभ्यो वैष्णवेभ्यो नमः. जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि. हरे कृष्णा 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 हरे 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 राम 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 हरे हरे. कृष्ण 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 हरे 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 राम 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 हरे हरे. हरे कृष्णा 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 हरे 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 राम 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 हरे हरे. ತಮ್ಮೆಲ್ಲರಿಗೂ ಆದರದ ಸ್ವಾಗತ, ಧನ್ಯವಾದಗಳು. ಹುಬ್ಬಳ್ಳಿಯಲ್ಲಿ ನಾನು ಭಾಳ ದಿವಸ ಆಯಿತು ಬಂದಿಲ್ಲದೆ. ಈ ಅವಕಾಶ ನೀವು ಒದಗಿಸಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಕೃಷ್ಣನ ಗುಣಗಾನ ಮಾಡೋಕ್ಕೆ. ಗೋಲೋಕ ಏವ ನಿವಸತಿ ಅಖಿಲಾತ್ಮಭೂತು. ಕೃಷ್ಣ ಎಲ್ಲಿ ಗುಣಗಾನ ನಡೀತದೆ ಅಲ್ಲಿ ಗೋಲೋಕ ವಾತಾವರಣ ನಿರ್ಮಾಣ ಆಗ್ತದೆ. ಸೊ ನೀವೆಲ್ಲ ಇಷ್ಟು ನಿಷ್ಠೆಯಿಂದ ಪ್ರತಿ ವಾರ ಕಾರ್ಯಕ್ರಮ ನಡೀತಾ ಇದೆ. ಸತ್ಯಮೂರ್ತಿ ಪ್ರಭುವರ ಮಾರ್ಗದರ್ಶನದಲ್ಲಿ ನೀವೆಲ್ಲ ಸೇವೆ ಮಾಡ್ತಾ ಇದ್ದೀರಾ ಹುಬ್ಬಳ್ಳಿಯಲ್ಲಿ. ತುಂಬ ಸಂತೋಷ. ಬೆಳಗ್ಗೆ ಕೂಡ ಈ ಕಾಲೇಜ್ ಹುಡುಗರು ಇಲ್ಲಿ ಜಪ ಮಾಡ್ತಾಯಿದ್ರು. ತುಂಬ ನೋಡಿದ್ರೆ ನಮಗೆ ಭಾಳ ಪ್ರೇರಣೆ ಸಿಗ್ತದೆ. ಸೊ ಎಲ್ಲ ಕಡೆ ಈ ಥರ ಕೃಷ್ಣ ಭಾವನಾಮೃತ ಹರಡಿದರೆ ಪ್ರತಿಯೊಂದು ಊರಾಗಲಿ ಪ್ರತಿಯೊಂದು ಮನೆ ಕೂಡ ಕೃಷ್ಣ ಭಾವನಾಮೃತವಾಗಬೇಕು. ಇದು ಒಬ್ಬಾದ್ರ ಇಚ್ಛೆ ಇತ್ತು, ಮತ್ತೆಲ್ಲ ಗುರುಗಳ ಇಚ್ಛೆ ಇದೆ. ಸೊ ಸತ್ಯಮೂರ್ತಿ ಪ್ರಭುವರ ಆಜ್ಞೆ ಮೇಲೆ ನಾವು ಇಲ್ಲಿ ಕೃಷ್ಣನ ಗುಣಗಾನ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ನನ್ನಲ್ಲಿ ಏನಾದರೂ ಲೋಪದೋಷ ಇದ್ದರೆ ದಯವಿಟ್ಟು ಕ್ಷಮಿಸಿ. ಇಲ್ಲೆಲ್ಲ ಹಿರಿಯ ಭಕ್ತರು ಇದ್ದಾರೆ ಎಲ್ಲರೂ.
64 ಮಾಲೆ ಜಪ ಮಾಡೋದ್ರ ಮುಂದೆ ನಾವು ಏನು ಕಥೆ ಮಾಡಬೇಕು. ಸೊ ಭಾಳ ಪ್ರೇರಣೆ ನಮಗೆ ಅವರು. ಸೊ ಆದರೂ ಕೂಡ ನಮ್ಮ ಪ್ರಯತ್ನದಲ್ಲಿ ನಾವು ಭಗವಂತನ ಗುಣಗಾನ ಮಾಡಿದ್ರೆ ಗುರು ಹಿರಿಯರು ಪ್ರಸನ್ನರಾಗ್ತಾರೆ, ಮತ್ತು ಎಲ್ಲರ ಒಂದು ಒಳ್ಳೇದಾಗ್ತದೆ ಅಂತ. ನಮ್ಮ ಶುದ್ಧೀಕರಣಗೋಸ್ಕರನೂ ನಾವು ಭಗವಂತನ ಗುಣಗಾನ ಮಾಡಬೇಕು. ಇದು ನಿವೃತ್ತ ತರ್ಸಿಂಗ್ ಉಪಗೀಯಮಾನ ಬಹುಶಾದ ಶ್ರೋತೃ ಮನೋವಿರಾಮ ಉತ್ತಮ ಶ್ಲೋಕ ಗುಣಾನುವಾದ ಕುಮಾರ್ ವಿರಚಿ ವಿನಾಶುಪಶು. ಇದು ಪರಮಹಂಸರಿಗೆ ಆದರೆ ಭೌತಿಕ ವ್ಯಕ್ತಿಗಳಿಗೆ ಒಂದು ಮನೋರಂಜನೆ ಕೂಡ, ನಮ್ಮ ಸಾಧಕರಿಗೆ ಒಂದು ಸಾಧನೆಯ ಮಾರ್ಗ ಭಾವೌಷಧಿ ಕೃಷ್ಣನ ಗುಣಗಾನ. ಪ್ರಭುಜಿ ಹೇಳಿದ್ರು ನಮಗೆ, ಜೀವ ಯಾವ ರೀತಿ ಭೌತಿಕ ಪ್ರಕೃತಿಯಲ್ಲಿ ಸಿಲುಕಿಕೊಂಡು ಪುನರ್ಜನ್ಮ ಹೊಂದುತ್ತದೆ ಮತ್ತು ಇದರ ಪರಿಹಾರ, ಈ ವಿಷಯದ ಮೇಲೆ ನನಗೆ ಚರ್ಚೆ ಮಾಡೋಣ ಅಂತ ಹೇಳಿದ್ರು. ಸೊ ಅದಕ್ಕೆ ನಾವು ಅದನ್ನೇ ಮಾತಾಡೋಕ್ಕೆ ಪ್ರಯತ್ನ ಮಾಡೋಣ. ಪ್ರತಿಯೊಂದು ಜೀವಿ ಕೂಡ ಈ ಭೌತಿಕ ಜಗತ್ತಲ್ಲಿ ಭ್ರಮಣೆ ಮಾಡ್ತಾ ಇದೆ. ಅದಕ್ಕೆ ಕಾರಣ ಏನು? ಒಂದು ಕಲುಷಿತವಾದ ಚಿತ್ತ, ಮನಸ್ಸು, ಬುದ್ಧಿ, ಅಹಂಕಾರ, ಇದನ್ನೇ ಕಾರಣ. ನಾವು ಈ ಶ್ಲೋಕ ಹೇಳಿದ್ವಿ, ಅದು ಭಗವದ್ಗೀತಾದಲ್ಲಿದೆ. ಸೊ ಅದ್ರ ಪ್ರಕಾರ ಒಂದು ದುರ್ಗಂಧವು ಸುಗಂಧ. ಗಾಳಿ ಯಾವ ರೀತಿ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶವರೆಗೆ ನಮಗೆ ಅದು ವಾಸನೆ ತಂದು ಕೊಡುತ್ತೆ, ಅದೇ ರೀತಿ ಈ ಮನಸ್ಸು, ಬುದ್ಧಿ, ಅಹಂಕಾರ ಇದೇನಿದೆ ಇದು ಸೂಕ್ಷ್ಮ ಶರೀರ ಅಂತ ಕರೀತಾರೆ. ಇದು ಆತ್ಮನ ಒಂದು ಸ್ಥೂಲ ಶರೀರದಿಂದ ಇನ್ನೊಂದು ಸ್ಥೂಲ ಶರೀರ ಬದಲಾವಣೆ ಮಾಡ್ತಾರೆ. ನೋಡಿ, ನಾವು ಗಾಳಿನ ನೋಡೋಕ್ಕಾಗೋದಿಲ್ಲ, ಗಂಧನೂ ನೋಡೋಕ್ಕಾಗುತ್ತೆ ಇಲ್ಲ. ಆದರೆ ಗಾಳಿನ ನಾವು ಅನುಭವ ಮಾಡ್ಬೋದು, ಗಂಧನೂ ಅನುಭವ ಮಾಡ್ಬೋದು. ಸುವಾಸನೆ, ದುರ್ವಾಸನೆ ನಮ್ಗೆ ಗೊತ್ತಾಗುತ್ತೆ, ಎರಡೂ ಕಣ್ಣಿಗೆ ಕಾಣೋದಿಲ್ಲ. ಆದರೆ ಇವು ಅಸ್ತಿತ್ವದಲ್ಲಿ ಇಲ್ಲ ಅಂತ ಹೇಳಕ್ ಬರೋದು. ಯಾವುದು ಕಣ್ಣಿಗೆ ಕಾಣೋದಿಲ್ಲವೋ ಅಸ್ತಿತ್ವದಲ್ಲಿ ಇಲ್ಲ ಅಂತ ಹೇಳಿದ್ರು. ಆದರೆ ಇಲ್ಲಿ ಮನಸ್ಸು ಕಾಣೋದಿಲ್ಲ, ಬುದ್ಧಿ ಕಾಣೋದಿಲ್ಲ, ಅಹಂಕಾರ ಕಾಣೋದಿಲ್ಲ. ಈ ಮೂರು ಭೌತಿಕ ಪ್ರಕೃತಿನೇ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳೋ ಪ್ರಕಾರ. ಭೂಮಿಯ ಪರನು ಅನಲೋ ವಾಯು ಮನೋ ಬುದ್ಧಿ ಮನೋ ಬುದ್ಧಿ ಏವ ಅಹಂಕಾರ ಇತಿ ಅಂದೆ. ಸೊ ಇಲ್ಲಿ ಕೃಷ್ಣ ಏನು ಹೇಳ್ತದಾನೆ, ಮೂರು ನನ್ನ ಸೂಕ್ಷ್ಮ ಭಿನ್ನ ಪ್ರಕೃತಿ. ಈ ಪ್ರಕೃತಿನೇ ಕಾಣದೇ ಇರುವಾಗ ಆತ್ಮ ಹೇಗೆ ಕಾಣುತ್ತೆ? ಅದಕ್ಕಿಂತ ಸೂಕ್ಷ್ಮವಾದದ್ದು. ಮನಸ್ಸು ಇದೆ, ಬುದ್ಧಿ ಇದೆ, ಅಹಂಕಾರ ಇದೆ, ಆತ್ಮನೂ ಇದೆ. ಇವು ಕಾಣದೇ ಇದ್ರೂ ಕೂಡ ಇವಿದಾವೆ. ಇವು ಇದರ ಚಲನವಲನೆ ನಡೀತಾ ಇದೆ ಈ ಭೌತಿಕ ಜಗತ್ತಲ್ಲಿ. ಯಾರಾದ್ರೂ ಒಬ್ರು ಪ್ರಶ್ನೆ ಮಾಡ್ಬೋದು, ನಮಗೆ ಒಂದು ಶರೀರ ಮುಗಿದ ನಂತರ ಇನ್ನೊಂದು ಶರೀರ ಬರ್ತದೆ ಅಂತ ನಾವು ಹೇಗೆ ಹೇಳೋಣ? ಡಾಕ್ಟರ್ ಆಗಿ ನಾವು ಎಮರ್ಜೆನ್ಸಿ ಡಿಪಾರ್ಟ್ಮೆಂಟಲ್ಲೇ ಇದ್ದೆ, ನಾನು ಕ್ಯಾಶುಯಾಲಿಟಿ ಡಿಪಾರ್ಟ್ಮೆಂಟಲ್ಲೇ ಇದ್ದೆ. ಪ್ರತಿನಿತ್ಯ ಒಂದು ಹಾರ್ಟ್ ಅಟ್ಯಾಕು, ಒಂದು ಸ್ಟ್ರೋಕು, ಒಂದು ಆಕ್ಸಿಡೆಂಟು, ಒಂದು ಹಾವು ಕಚ್ಚಿದ್ದು, ಒಂದು ಪಾಯ್ಸನ್ ಕೇಸು, ಇವೇ ನೋಡ್ತಿದ್ವಿ. ನನ್ನ ಮುಂದೆ ಡೈಲಿ 3 ಡೆತ್ ಆಗ್ತಿದ್ವು.
ರಾತ್ರಿ 3 ಆಗ್ತಿದ್ವು. ಆದರೆ ನಂದು ದೃಷ್ಟಿ ಏನು ಅಂದರೆ, ಆ ಪೇಷಂಟು ICU ತನಕ ಬರೋವರೆಗೂ ಅಥವಾ ಬೆಡ್ ಮೇಲೆ ಇರೋವರೆಗೂ ಆ ಸಿಸ್ಟರ್ ಏನಂತಾರೆ, ಆಯಿತು ಒಂದು ಬೆಡ್ ಖಾಲಿ ಆಯಿತು ಅಷ್ಟೇ. ಅವರು ಯಾವಾಗ ಇದು ಖಾಲಿ ಆಗ್ತದೆ ಬೆಡ್, ಹೊಸ ಬೆಡ್. ಹಾಂ, ನಾನು ಭಾಳ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡ್ತಿದ್ದೆ. ಸೂಕ್ಷ್ಮವಾಗಿ ಗೊತ್ತಾಗ್ತಿತ್ತು ಇವನು ಪ್ರಾಣ ಬಿಡ್ತಾನೆ ಅಂತ. ಆದರೆ ನನ್ನ ಕೈಗೆ ಏನು ಮಾಡೋಕ್ಕಾಗ್ತಾ ಇರಲಿಲ್ಲ. ನಾನು ನೋಡ್ತಾ ಇದ್ದೆ, ನಾನು ಪ್ರಯತ್ನ ಮಾಡ್ತಾ ಇದ್ದೆ. ಕೆಲವೊಂದು ತೀವ್ರವಾಗಿ ದೊಡ್ಡ ಪ್ರಯತ್ನ ಮಾಡಿದ್ರು ಏನೋ ಆಗ್ತದೆ. ಆದರೆ ನಿಸ್ಸಹಾಯವಾಗಿ ಪ್ರಕೃತಿ ನಮ್ಮ ಮುಂದೆ ನಗ್ತಾ ಇದೆ ಅಥವಾ ಭಗವಂತ ನಗ್ತಾ ಇದೆ, ನಿನ್ನ ಕೈ ಏನು ಮಾಡೋಕ್ಕಾಗ್ತಾ ಇಲ್ಲ. ನೀನು ಜಂಬ ಕೊಚ್ಕೊಂತ ಇದ್ದೀರ, ನೀನು ಮೆಡಿಕಲ್ ಡಾಕ್ಟರ್ ಇದೆಯಾ, ಇಷ್ಟು ಡಿಗ್ರಿ ರ್ಯಾಂಕಿಂಗ್ ಎಷ್ಟಿದೆ, ನಿಮ್ಮದು ಪರ್ಸೆಂಟೇಜ್ ಇದೆ, ನೀನೇನು ಮಾಡೋಕ್ಕಾಗ್ತಾ ಇಲ್ಲ ಅಂತ. ಆಮೇಲೆ ಸಿಸ್ಟರ್ ಹೇಳ್ತಿದ್ರು, ಆ ಪೇಷಂಟ್ ಎಲ್ಲಿ ಹೋದಂದರೆ, ಪೇಷಂಟ್ ಹೋದ್ರು, ಆ ಬೆಡ್ ಖಾಲಿ ಆಯಿತು. ಇಷ್ಟೇ ಮಾತಾಡ್ತಾರೆ, ಮುಂದೆ ಏನು? ಯಾಕಂದರೆ ನಾನು ರೈಟ್ ಫ್ರಮ್ ಅಡ್ಮಿಷನ್ ಹಿಡ್ಕೊಂಡು ಅವನು 15 ವರ್ಷ 10 ದಿವಸ ಅಥವಾ 1 ತಿಂಗಳು ಪ್ರತಿದಿನ ನಾನು ಪೂರ್ತಿ ನಿಷ್ಠೆಯಿಂದ ಸೇವೆ ಮಾಡ್ತಿದ್ದೆ ಅವನಿಗೆ. ಆ ವ್ಯಕ್ತಿ ತಕ್ಷಣ ಹೋದರೆ ನಮ್ಗೆ ಹೆಂಗೆ ಅನಿಸುತ್ತೆ? ಮತ್ತು ಸಂಬಂಧಿಕರಾಗಿ ಇಷ್ಟು ವರ್ಷಗಳಿಂದ ನಾವು ಜೊತೆಗಿದ್ದು ಅವರು ನನ್ನಿಂದ ದೂರ ಆದರೆ ಎಷ್ಟು ನೋವಾಗ್ಬೋದು. ತಂದೆಯವರು ಒಬ್ಬ ಫ್ರೆಂಡು ಶರೀರ ಬಿಡಬೇಕಾದ್ರೆ, ನಮ್ಮ ದೊಡ್ಡಪ್ಪ ಕೂಡ ಡಾಕ್ಟ್ರೇ. ನನ್ನ ವಿಷಯ ಯಾಕೆ ಮಾತಾಡ್ತೇನೆ ಅಂದರೆ ಸ್ವಲ್ಪ ಸೀರಿಯಸ್ನೆಸ್ ಗೊತ್ತಾಗಲಿ ಅಂತ. ನನ್ನ ದೊಡ್ಡಪ್ಪ ಕೂಡ ಡಾಕ್ಟ್ರೇ. ಅವರು ಪೇಷಂಟಿಗೆ ನೋಡ್ತಾ ಇದ್ರು. ಅವರು ನನ್ನ ತಂದೆ ಕ್ಲಾಸ್ಮೇಟ್. ಅವರು ನಾನು ಫಸ್ಟ್ ಟೈಮ್ MBBS ಪಾಸ್ ಆದಮೇಲೆ ಎನಿ ರಿಲೇಟಿವ್ ಅಥವಾ ಫ್ರೆಂಡ್ಸ್ ಶರೀರ ಬಿಡೋದು ನೋಡ್ತಾ ಇರೋದು. ಅವಾಗ ಆ ವ್ಯಕ್ತಿ ಏನಿದ್ರು, ಡಾಕ್ಟ್ರೇ ನೀವು 3-4 ಸರ್ತಿ ನನಗೆ ಉಳಿಸಿದ್ದೀರಾ, ಇವತ್ತು ಉಳಿಸೋಕ್ಕಾಗೋದಿಲ್ಲ ನನಗೆ. ಅವ್ನು ಚಾಲೆಂಜ್ ಮಾಡ್ದ, ಡಯಾಬಿಟಿಕ್. ನಾನು ಎದುರಿಗೆ ನಿಂತಿದ್ದೀನಿ, ನಾನು ಜಸ್ಟ್ ಫ್ರೆಶ್ ಪಾಸ್ ಔಟ್. ಇವ್ರು ಹೆಂಗೆ ಚಾಲೆಂಜ್ ಮಾಡ್ತಾ ಇದ್ದೀನಿ. ನನ್ನ ಮುಂದೆ ಅವನು ಪ್ರಾಣ ಬಿಟ್ಟ ಕೂಡ ನಾವು ಏನು ಮಾಡೋಕ್ಕಾಗಲ್ಲ. ಸೊ ನಮ್ಮ ಈ ಆಧುನಿಕ ಏನು ಮೆಡಿಕಲ್ ನಾಲೆಜ್ ಏನಿದೆ, ಬರ್ತ್ ಆದಮೇಲೆ, ಜನ್ಮ ಆದಮೇಲೆ ಜ್ಞಾನ, ಮರಣ ತನಕ ಜ್ಞಾನ. ಮರಣ ಆದಮೇಲೆ ಏನು ಜ್ಞಾನ ಇಲ್ಲ. ಆ ವ್ಯಕ್ತಿ ಬಗ್ಗೆ ಏನು ಗೊತ್ತೇ ಆಗೋದಿಲ್ಲ ಅವನಿಗೆ. ಹೀಗೆ ಆ ವ್ಯಕ್ತಿ ಕಾಣಂಗಿಲ್ಲ ಅಂತಂದ್ರೆ ಅವನ ಅಸ್ತಿತ್ವ ಇಲ್ಲ ಅಂತಿಲ್ಲ, ಅದು ಇದೆ. ವ್ಯಕ್ತಿ ಮನಸ್ಸು, ಬುದ್ಧಿ, ಅಹಂಕಾರದಲ್ಲಿ ಏನೇನು ಇಚ್ಛೆ ಇದೆ ಅದ್ರ ಪ್ರಕಾರವಾಗಿ ಅವನ ಮುಂದಿನ ಶರೀರ ಸಿಗ್ತದೆ. ನಾನು ನಿಮ್ಮ ಪ್ರಶ್ನೆ ಏನು ಕೇಳಿದ್ದೆ, ಒಬ್ಬ ವ್ಯಕ್ತಿ ಶರೀರ ನಾಶ ಆದಮೇಲೆ ಮುಂದಿನ ಶರೀರ ಸಿಗ್ತದಂತ ಗ್ಯಾರಂಟಿ ಏನು? ಅದರ ನಾವು ಒಂದು ಆಧಾರ ಏನು? ಆಧಾರ ಏನಂದರೆ, ಸ್ಥೂಲ ಶರೀರ ಕಾಣುತ್ತೆ, ಈ ಪಂಚಮಹಾಭೂತದಿಂದ ಮಾಡಿರುವಂಥದ್ದು. ಅದು ಸೂಕ್ಷ್ಮ ಶರೀರ ಕಾಣೋದಿಲ್ಲ. ಆ ಸೂಕ್ಷ್ಮ ಶರೀರ ಇದ್ದಿದ್ದಕ್ಕೋಸ್ಕರನೇ ಈ ಸ್ಥೂಲ ಶರೀರ ಇದ್ದಿದ್ದು. ಅದೇ ರೀತಿ ಶರೀರ ಬಿಟ್ಟ ನಂತರ ಒಂದು ಸೂಕ್ಷ್ಮ ಶರೀರ ಆತ್ಮವನ್ನ ಒಂದು ಸ್ಥೂಲ ಶರೀರದಿಂದ ಇನ್ನೊಂದು ಸ್ಥೂಲ ಶರೀರಕ್ಕೆ ಒಯ್ಯುತ್ತದೆ. ಹೀಗಾಗಿ ಮನಸ್ಸು, ಬುದ್ಧಿ, ಅಹಂಕಾರ ಏನಿದೆ ಶಾಶ್ವತ, ಅನಾದಿ ಕಾಲದಿಂದ ಇದರಲ್ಲಿ ಇಚ್ಛೆಗಳಿದೆ. ಒಂದು ಕ್ಯಾಮರಾ ಥರ. ಈ ಕ್ಯಾಮರಾ ಪ್ರತಿಯೊಂದು ಫೋಟೋ ತೆಗೆದಂಗೆಲ್ಲ ಸೀರಿಯಲ್ ಆರ್ಡರ್ ರೆಕಾರ್ಡ್ ಮಾಡ್ತಾರೆ. ಮನಸ್ಸು ಕೂಡ ಕ್ಯಾಮ್ರಾ ಥರ. ನೀವೇನೇನು ನೋಡ್ತೀವಿ, ಏನೇನು ಕೇಳ್ತೀವಿ, ಏನೇನು ರುಚಿ ನೋಡ್ತೀವಿ, ಎಲ್ಲ ಅದು ಮನಸ್ಸಲ್ಲಿ ಅಚ್ಚು ಇರ್ತದೆ. ಸೀರಿಯಲ್ ಆರ್ಡ್ರಲ್ಲಿ ಅಚ್ಚು ಇರ್ತದೆ. ಅದು ಚೆನ್ನಾಗಿದೆ, ಅದನ್ನು ಅನುಭವಿಸ್ಬೇಕು. ಇದು ಚೆನ್ನಾಗಿದೆ, ಕೇಳೋಕ್ಕೆ ಚೆನ್ನಾಗಿದೆ, ಇದು ನೋಡೋಕೆ ಚೆನ್ನಾಗಿದೆ, ಅದು ತಿನ್ನೋಕೆ ಚೆನ್ನಾಗಿದೆ. ಅವೆಲ್ಲ ರೆಕಾರ್ಡ್ ಆಗಿರ್ತಾವೆ ಮನಸ್ಸಲ್ಲಿ.
ಅದ್ರ ಪ್ರಕಾರವಾಗಿ ಮುಂದಿನ ಶರೀರ ಅವು ಇಚ್ಛೆ ಪೂರ್ಣ ಮಾಡ್ಕೊಳ್ಳೋದಕ್ಕೋಸ್ಕರ ಎಲ್ಲಿವರೆಗೂ ಇಚ್ಛೆಗಳಿದಾವೆ ಅಲ್ಲಿವರೆಗೂ ಅಷ್ಟು ಶರೀರ ತಗೋಬೇಕು. ಸೊ ಹೀಗಾಗಿ ಆ ಶರೀರ ಮತ್ತೊಂದು, ಈ ಶರೀರ ಬಿಡ್ಬೇಕಂದ್ರೂ ಕೂಡ ಮನಸ್ಸಿಗೆ ಇಚ್ಛೆ ಇಲ್ಲ, ಆದ್ರೆ ಕೆಲಸ ಮಾಡ್ತಾ ಇಲ್ಲ ಈ ಶರೀರ, ನನಗೆ ಬೇಕಾಗಿದ್ದು ಮಾಡ್ತಾ ಇಲ್ಲ, ಅದಕ್ಕೆ ಇನ್ನೊಂದು ಶರೀರ ಹೋಗ್ಬೇಕಾದ್ರೆ. ಸೊ ಆತ್ಮ ಒಳಗಡೆ ಏನು ಇಚ್ಛೆಗಳು ಇಲ್ಲ, ಮನಸ್ಸಲ್ಲಿ ಇರೋದು ಇಚ್ಛೆ. ಮನಸ್ಸು ಬುದ್ಧಿ ಅಹಂಕಾರದಲ್ಲಿ ಕಲುಷಿತ ಇರೋದು. ಸೊ ನಾವು ಹೇಳಿದ್ವಿ ಗಾಳಿ ಒಂದು ಸುಗಂಧ ಅಥವಾ ದುರ್ಗಂಧವನ್ನು ಒಯ್ತದಂದ್ರೆ, ಇಲ್ಲಿ ಗಾಳಿ ಯಾವುದಕ್ಕೂ ಕಂಪೇರ್ ಮಾಡಿದ್ದಾರೆ ಅಂದ್ರೆ ಸೂಕ್ಷ್ಮ ಶರೀರ, ಮನಸ್ಸು ಬುದ್ಧಿ ಅಹಂಕಾರ. ಆತ್ಮ ಅಂದ್ರೆ ಇಲ್ಲಿ ಗಂಧ. ಸೊ ಒಂದು ಶರೀರ ಇಂದ ಇನ್ನೊಂದು ಶರೀರ ಹೋಯ್ತು. ವಾಯೋರ್ ಗಂಧ ಇವಾಶಯಾತ್. ಸೊ ಇಲ್ಲಿ ಪ್ರತಿಯೊಂದು ಜೀವಿ ಒಂದೊಂದು ಇಂದ್ರಿಯಗಳಿಂದ ಬಂಧನದಲ್ಲಿ ಸಿಕ್ಕೊಳ್ಬಹುದು. ಅಂದ್ರೆ ಮನುಷ್ಯ ಎಂತ ಜೀವಿ ಅಂದ್ರೆ ಎಲ್ಲಾ ಇಂದ್ರಿಯಗಳಿಂದ ಬಂಧನದಲ್ಲಿ ಸಿಕ್ಕೊಳ್ತಾರೆ. ಈಗ ಮೀನಿಗೆ ಬಲೆ ಹಾಕ್ತಾರೆ. ಯಾಕೆ ಹಾಕ್ತಾರೆ? ಅದರಲ್ಲಿ ಏನೋ ಕಟ್ಟಿಬಿಟ್ಟು ಹಾಕ್ತಾರೆ. ಅದು ತಿನ್ನಕ್ಕೆ ಹೋಗಿ ಆ ಕೊಂಡಿಗೆ ಸಿಕ್ಕೊಂಡ್ಬಿಡ್ತದೆ ಅದು ಬಾಯಿ. ಹೀಗಾಗಿ ಅದು ಮೀನು ಸತ್ತು ಹೋಗ್ತದೆ. ಹೀಗೆ ಮೀನಿಗೆ ನಾಲ್ಗೆ ಬಂಧನದಲ್ಲಿ ಹಾಕ್ತದೆ. ಇದು ಈ ಬೆಂಕಿ ಹುಳ ಇರ್ತವೆ ನೋಡಿದ್ರೆ, ರಾತ್ರಿ ಕತ್ತಲಲ್ಲಿ ಬೆಂಕಿ ಮುಂದೆ ತಿರುಗ್ತಾ ಇರ್ತದೆ. ಆಮೇಲೆ ಕೊನೆ ಪಕ್ಷ ಬೆಂಕಿಯೇ ಹೋಗ್ಬಿಡ್ತದೆ. ಅದರ ಕಣ್ಣು ಆ ಬೆಂಕಿಯ ಪ್ರಭೆಯಿಂದ ಎಷ್ಟು ಆಕರ್ಷಿತ ಆಗ್ತದೆ ಅಂತಂದ್ರೆ, ಅದು ಸೌಂದರ್ಯಕ್ಕೆ ಅದು ನೋಡಿ 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 ಅದರಲ್ಲೇ ಹೋಗಿ ತನ್ನ ಶರೀರ ನಾಶ ಆಗ್ತದೆ ಅನ್ನೋದು ಅದಕ್ಕೆ ಪರವಾಗಿಲ್ಲ. ಸೊ ಅದ್ರ ಕಣ್ಣೇ ಅದಕ್ಕೆ ಬಂಧನದಲ್ಲಿ. ಅದೇ ರೀತಿ ಒಂದು ಜಿಂಕೆಗೆ ಹೆಂಗೆ ಇಡ್ತಾರೆ ಗೊತ್ತಾ? ಜಿಂಕೆಗೆ ಕೊಳಲು ಹೋಗ್ತಾರೆ ಅಥವಾ ಒಂದು ನಾದ ಓದಿಸ್ತಾರೆ. ಅದು ಕೇಳಿ ಅದು ಎಲ್ಲಿ ಹೋಗಿ ತಿರುಗೋದಂಗಿಲ್ಲ, ಅಲ್ಲೇ ಒಂದ್ ಕಡೆ ನಿಂತು ಹೋಗ್ತಾರೆ. ಅದು ಕಿವಿ ಅದು ಬಂಧನದಲ್ಲಿ ಹಾಕ್ತದೆ. ಆನೆಗೆ ಹೆಂಗೆ ಹಿಡಿತಾರೆ? ಆನೆಗೆ ಸ್ಪರ್ಶ ಬಂಧನದಲ್ಲಿ ಬರ್ತದೆ. ಹೆಣ್ಣು ಆನೆಗೆ ಒಂದು ತೆಗ್ನಲ್ಲಿ ಹಾಕಿರ್ತಾರೆ. ಅಲ್ಲ, ಹೆಣ್ಣಾನೆಗೆ ಸ್ಪರ್ಶ ಮಾಡಿದ ಕೂಡಲೇ ಅದು ಅದರ ಆಕರ್ಷಣೆಯಿಂದ ಅದರಿಂದ ಹೊರಡ್ತದೆ. ಆಮೇಲೆ ಒಂದು ತೆಗ್ಗಲ್ಲಿ ಇಬ್ರು ಬಿಡೋ ಹಾಗೆ ಒಂದು ವಾತಾವರಣ ಮಾಡ್ತಾರೆ. ಪ್ರತಿಯೊಂದು ಇಂದ್ರಿಯ ಕೂಡ ಬೇರೆ ಬೇರೆ ಜೀವಿಗಳಿಗೆ ಒಂದು ಬಂಧನ ಸಿಕ್ಕಾಕ್ಬೋದು. ಆದ್ರೆ ಮನುಷ್ಯನ ಏನಾದ್ರು ಎಲ್ಲ ಇಂದ್ರಿಯಗಳು ಬಂಧನದಲ್ಲಿ ಆಗ್ತದೆ. ಸೊ ನಾವು ಬಹಳ ಜಾಗರೂಕ ಇರಬೇಕು. ಮನಸ್ಸಲ್ಲಿ ನಾವು 3 ಕೆಲಸ ಮಾಡ್ತೇವೆ. ಪ್ರತಿಯೊಂದು ಜೀವನ ಮನಸ್ಸು ಏನಿದೆ ಅದು ವಿಚಾರ ಮಾಡ್ತದೆ. ವಿಚಾರಗಳು ಒಂದು ಗಣಿ, ಅದು ಮನಸ್ಸನ್ನು. ಅದರಲ್ಲಿ ಭಾವನೆಗಳು ತುಂಬಿದ್ದಾರೆ ಮತ್ತು ಕಾರ್ಯ ಮಾಡುವ ಒಂದು ಇಚ್ಛೆ. ಸರಿ ತಪ್ಪಲ್ಲ, ವಿಚಾರಗಳಿದ್ದಾವೆ, ಭಾವನೆಗಳಿದ್ದಾವೆ, ಕಾರ್ಯ ಮಾಡುವ ಇಚ್ಛೆ, ಇಷ್ಟೇ. ಥಿಂಕಿಂಗ್, ಫೀಲಿಂಗ್, ವಿಲಿಂಗ್. ಬುದ್ಧಿ ಎಲ್ಲಿ ಸರಿ ತಪ್ಪು ವಿಚಾರ ಬರುತ್ತೆ. ಮನಸ್ಸು ಬೇರೆ, ಬುದ್ಧಿ ಬೇರೆ. ನಮ್ಮ ಬುದ್ಧಿ ಭಗವದ್ಗೀತೆಯಲ್ಲಿ ಹೋಲಿಸಿದ ಪ್ರಕಾರ ಮನಸ್ಸಿಗೆ ಒಂದು ಹಗ್ಗಕ್ಕೆ ಹೋಲಿಸ್ತಾರೆ, ಬುದ್ಧಿಗೆ ಹಗ್ಗವನ್ನು ಹಿಡ್ಕೊಂಡ ವ್ಯಕ್ತಿ ಅಂತ. ಆ ಬುದ್ಧಿ ಯಾವಾಗ ಶಾಸ್ತ್ರೀಯ ಬುದ್ಧಿ ಆಗ್ತದೆ ಅಥವಾ ಭಗವಂತನ ಜ್ಞಾನದ ಬುದ್ಧಿ ಆಗ್ತದೆ, ಅವಾಗ ಮನಸ್ಸನ್ನು ಸರಿಯಾಗಿ ನಿಯಂತ್ರಣ ಮಾಡಬೇಕು. ಈ ಮನಸ್ಸನ್ನು ಒಂದು ಮುಖಂಡ, ಇಂದ್ರಿಯಗಳ ಮುಖಂಡ. ಸೊ ಈಗ ನಮ್ಮ ಮನಸ್ಸು ಬುದ್ಧಿನ ನಿಯಂತ್ರಣ ಮಾಡ್ತಾ ಇದೆ. ಬುದ್ಧಿ ಮನಸ್ಸನ್ನು ಮಾಡಬೇಕು, ಆದ್ರೆ ಮನಸ್ಸು ಬುದ್ಧಿ ನಿಯಂತ್ರಣ ಮಾಡ್ತಾ ಇದೆ. ಶುದ್ಧ ಭಕ್ತರು ಅವರ ಮನಸ್ಸು ಕೂಡ ಬುದ್ಧಿ ನಿಯಂತ್ರಣ ಮಾಡ್ತದೆ, ಅದು ಬೇರೆ. ಅವ್ರು ಇಲ್ಲಿ ಹೆಚ್ಚು ಹೋಗ್ಬೇಕು, ಅಲ್ಲಿ ಹೋಗ್ಬೋದು.
ಆದರೆ ಅವ್ರ ಮನಸ್ಸು ನಿಯಂತ್ರಣವಾಗಿರೋಂಥ ಮನಸ್ಸು. ಆ ಸ್ಥಳ ಬರೋಕ್ಕಿಂತ ಮುಂಚೆ ನಮ್ಮ ಮನಸ್ಸು ನಮ್ಮ ಬುದ್ಧಿಯಿಂದ ನಿಯಂತ್ರಣ ಮಾಡ್ತಾರೆ. ಒಂದು ಕತೆ ಬರ್ತದೆ ಪುರಂಜನ ಅಂತೇಳಿ, ಈ 4ನೇ ಸ್ಕಂದದಲ್ಲಿ ಬರ್ತದೆ. ಅವನು ಒಬ್ಬ ವ್ಯಕ್ತಿ, ಈ ಕತೆ ಯಾಕೆ ಹೇಳ್ತಾರೆ ಅಂದರೆ ನಾವು ಇದನ್ನ ಹೆಂಗೆ ಅರ್ಥ ಮಾಡ್ಕೋಬೇಕು, ಮನಸ್ಸು ಬುದ್ಧಿನ ಅಥವಾ ಈಗ ಪುನರ್ಜನ್ಮ ಬಗ್ಗೆ. ಒಬ್ಬ ಪುರಂಜನ ಅಂತ ವ್ಯಕ್ತಿ ಇರ್ತಾನೆ. ಅವನು ಒಂದು ನಗರವನ್ನು ಪ್ರವೇಶ ಮಾಡ್ತಾನೆ. ಆ ನಗರಕ್ಕೆ 9 ದ್ವಾರ ಇದ್ದಾವೆ. 4 ದ್ವಾರ ಪೂರ್ವಕ್ಕೆ, 6 ದ್ವಾರ ಪೂರ್ವಕ್ಕೆ, 1 ಉತ್ತರಕ್ಕೆ, 1 ದಕ್ಷಿಣಕ್ಕೆ, 2 ಪಶ್ಚಿಮ. ಮತ್ತೆ ಅವನು ಒಂದು ಹಾವು, ಸರ್ಪ ಅವನಿಗೆ ರಕ್ಷಣೆ ಮಾಡ್ತಾ ಇರ್ತದೆ. ಅವನ ಜೊತೆ ಒಂದು ರಾಣಿ ಕೂಡ ಇರ್ತಾಳೆ. ರಾಣಿ ಎಲ್ಲ ಒಂದು ವ್ಯವಸ್ಥೆ ಮಾಡ್ತಿರ್ತಾಳೆ, ಒಂದು ಕಾರ್ಯ ಚಟುವಟಿಕೆಗಳನ್ನ. ಈ ಪುರಂಜನ ಏನು ಮಾಡ್ತಾನೆ, ಪ್ರತಿಯೊಂದು ಏನು ದ್ವಾರ ಇದ್ದಾವೆ ಆ ದ್ವಾರದ ಮುಖಾಂತರ ಹೋಗಿ ಪ್ರತಿಯೊಂದು ವಿಹಾರ ಮಾಡ್ತಾ ಇರ್ತಾನೆ. ಪ್ರತಿಯೊಂದು ದ್ವಾರದಿಂದ ಒಂದೊಂದು ಕೆಲಸ ಮಾಡ್ತಾ ಇರ್ತಾನೆ. ಅವಾಗ ಕಾಲಕ್ರಮೇಣ ಇದೇ ರೀತಿ ನಡೆಸಬೇಕಾದ್ರೆ ಇನ್ನೊಬ್ಬ ರಾಜ ಅವನ ಮೇಲೆ ಆಕ್ರಮಣ ಮಾಡ್ತಾನೆ. ಅವನಿಗೆ 100 ಮಂದಿ ಸೈನಿಕರು ಇರ್ತಾರೆ. ಆಮೇಲೆ ಅವನಿಗೆ ಒಬ್ಬ ಮಗಳು ಕೂಡ ಇರ್ತಾಳೆ, ಅವಳಿಗೆ ಒಬ್ಬ ಅಣ್ಣ ಕೂಡ ಇರ್ತಾನೆ. ಈ ರೀತಿ ಅವರ ಒಂದು ಪ್ರಭಾವಕ್ಕೆ ಬಂದು ಪುರಂಜನ ಬಂಧನದಲ್ಲಿ ಸಿಕ್ಕೊಂತಾರೆ. ಈ ಕಥೆಯಿಂದ ನಮ್ಗೇನು ಅರ್ಥ, ಇಲ್ಲಿ ಅವರು ಹೋಲಿಸ್ತಾರೆ. ಪುರಂಜನ ಅಂತಂದ್ರೆ ಆತ್ಮ. ಇನ್ನು 9 ದ್ವಾರ ಅಂದರೆ 9 ಶರೀರದಲ್ಲಿರುವಂಥ ದ್ವಾರಗಳು. 2 ಕಣ್ಣು, 2 ಮೂಗು, ಮೂಗಿನ 2 ಮೊಳೆಗಳು, 1 ಬಾಯಿ, ಕಿವಿ 2, ಬುಧ ದ್ವಾರ, ಜನನೇಂದ್ರಿಯ. ಹಾವು ರಕ್ಷಣೆ ಮಾಡ್ತಾ ಇದೆ ಅಂದರೆ 5 ಎಡೆ ಇರುವಂಥ ಹಾವು ಇದೆ. ಅವೇನು ಪ್ರಾಣ, ಪಾನ, ವ್ಯಾನ, ಧಾನ, ಸಮಾನ 5. ವಾಯು. ಬುದ್ಧಿ ಅನ್ನೋದು ಒಂದು ರಾಣಿ, ಅಂದರೆ ಏನು ಹೇಳ್ತಾರೆ ಅದು ಕೇಳ್ತದೆ. ಈ ಇಂದ್ರಿಯಗಳು ಅನ್ನೋವೇನು ದ್ವಾರಗಳು. ಆ ದ್ವಾರದ ಮುಖಾಂತರ ಹೋಗಿ ಅವನು ಕಾರ್ಯಗಳು ಮಾಡ್ತಾನೆ. ಸೊ ಈ ರೀತಿ ಮಾಡಬೇಕಾದ್ರೆ ಅವನಿಗೆ ಪ್ರತಿಯೊಂದು ಇಂದ್ರಿಯದಿಂದ ಒಂದೊಂದು ಕೆಟ್ಟ ಕೆಲಸಗಳು ಮಾಡ್ತಾ ಇರ್ತಾನೆ. ನಾನು ಹೇಳಿದೆ ನಿಮ್ಗೆ, ಕಣ್ಣಿಂದ ನಾವು ಏನು ನೋಡಬೇಕು ಅದು ನೋಡಬೇಕು, ಏನು ನೋಡಬಾರ್ದು ಅದು ನೋಡಬಾರ್ದು. ಎಲ್ಲ ನೋಡ್ಬೇಕಂತಂದ್ರೆ ಅದ್ರ ಪ್ರಕಾರವಾಗಿ ನಮಗೆ ಪ್ರತಿಕ್ರಿಯೆ ಬರ್ತದೆ. ಈ ಕಿವಿಗಳಿಂದ ನಾವು ಏನು ಕೇಳಬೇಕು, ವಿಷಯವನ್ನು ಕೇಳಬೇಕು, ಭಗವಂತನ ಬಗ್ಗೆ ಕೇಳಬೇಕು, ಭಗವಂತನ ಸಂಬಂಧ ಅಥವಾ ಸೇವಾ ಸಂಬಂಧ. ಈಗ ನಾವು ಎಲ್ಲ ವಿಷಯಗಳನ್ನ ಕೇಳಬೇಕು ಅಂತಂದರೆ, ಈ ಹೊರಗಿನ ಜಗತ್ತಿನಲ್ಲಿ ಇಷ್ಟೆಲ್ಲ ರಾಜಕೀಯ ವಿಷಯಗಳಿದ್ದಾವೆ, ಸಿನಿಮಾ ಬಗ್ಗೆ ಇದೆ, ಅವೆಲ್ಲ ಕೇಳಿದರೆ ಅದರ ಪ್ರಭಾವ ನಮಗೆ ಬರ್ತದೆ. ಅದರ ಪ್ರಕಾರವಾಗಿ ನಾವು ಮನಸ್ಸಲ್ಲಿ ಅಚ್ಚು ಬಂದೇ ಬರ್ತದೆ. ಹೀಗೆ ಕಾಲಕ್ರಮೇಣ ಅವನು ಈ ದಾರಗಳಿಂದ ಕಾರ್ಯ ಮಾಡ್ತಿರ್ಬೇಕಾದ್ರೆ ಈ ಕಾಲ ಸ್ವಲ್ಪ ಕಾಲಕನ್ಯೆ ಅಂತಂದ್ರೆ ಒಬ್ಬ ರಾಜ ಚಂಡವೇಗ ಅಂತೇಳಿ ಅಟ್ಯಾಕ್ ಮಾಡ್ತಾನಂತ. ಅದು ಯಾರು? ಕಾಲ.
ಅವನಿಗೆ 106 ಮಂದಿ ಸೈನಿಕರು ಅದಾರ ಅಂತಾರೆ. ಸೈನಿಕರು ಯಾರು? ಈ ನಮಗೆ ರೋಗಗಳು ಬರ್ತವೆ, ಜ್ವರ ಎಲ್ಲ ಅಂಥ ಸಮಯದಲ್ಲಿ ಬೇರೆ ಬೇರೆ ರೋಗಗಳು ಬರ್ತವೆ, ಅದಕ್ಕೆ ಸೈನಿಕರು. ಮತ್ತು ದಿನ ರಾತ್ರಿ ಇವರು ಸೈನಿಕರು. ಪ್ರತಿದಿನ ನಾವು ಹಗಲಾಗ್ತದೆ, ರಾತ್ರಿ ಆಗ್ತದೆ ನೋಡ್ತಾ ಇಲ್ಲ, ಆದರೆ ಅದನ್ನು ಆಯು ಹರಣೆ ಮಾಡ್ತಾ ಇದೆ. ಇವತ್ತು ಯುಗಾದಿ ಹಬ್ಬ ಆಚರಣೆ ಮಾಡ್ತದೆ ಹೊರಗಿನವರು. ನಾವು ವೈಷ್ಣವರಿಗೆ ಗೌರಿ ಪೂರ್ಣಿಮೆ ನಮಗೆ ಯುಗಾದಿ ಹಬ್ಬ. ಯಾಕಂದರೆ ನಾವು ಚಂದ್ರಮಾನ ಕ್ಯಾಲೆಂಡರ್ ಪ್ರಕಾರ ಪೂರ್ಣಿಮಾದಿಂದ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಉತ್ತರ ಭಾರತದಲ್ಲಿ ಈ ಥರ ನಡೀತಿದೆ. ಸಾಮಾನ್ಯವಾಗಿ ವೈದಿಕ ಪದ್ಧತಿಯಲ್ಲಿ ಅಮಾವಾಸ್ಯೆಯಿಂದ ಅಮಾವಾಸ್ಯೆ. ಸೊ ಕಾಲ ಯಾರಿಗೂ ಸಮಯ ನಿಲ್ಲೋದಿಲ್ಲ. ಆಯುರ್ಹರತಿ ವೈಪುಂಸ ವೃದ್ಧನಸ್ತು ಚಯನಸ್ಸು. ಅಂದರೆ ಪ್ರತಿಯೊಂದು ಸೂರ್ಯನ ಉದಯ ಅಸ್ತದಿಂದ ಏನೇನಾಗ್ತಾ ಇದೆ, ನಮ್ಮ ಆಯು ಹರಣೆ ಆಗ್ತಾ ಇದೆ. ಕೆಲವೊಂದ್ಸಂತೆ ನಾವು ಭಕ್ತಿ ಮಾಡಬೇಕಾದ್ರೆ ಸಮಯ ಬರಲಿ ನೋಡೋಣ, ಇನ್ನೂ ಸಮಯ ದೂರ ಇದೆ ಅಂತ. ಅದು ಯಾರಿಗೂ ಗೊತ್ತಿಲ್ಲ ಸಮಯ ಎಷ್ಟು ದೂರ ಇದೆ. ಸೊ ಈ ರೀತಿ ಆ ರಾಜನ ಅಟ್ಯಾಕ್ ಅಂತಂದರೆ ಇದು ಕಾಲ. ಇನ್ನೊಬ್ಬ ತಂಗಿ ಕೂಡ ಇದ್ದಾಳೆ, ಯಾರು? ಕಾಲಕನ್ಯಾ. ಅವ್ರು ಯಾರು? ವೃದ್ಧಾಪ್ಯ. ಅದೆಲ್ಲರಿಗೂ ಬರ್ತದೆ ವೃದ್ಧಾಪ್ಯ. ಈ ಮರಣ ಬರೋಕ್ಕಿಂತ ಮುಂಚೆ ವೃದ್ಧಾಪ್ಯ ಬರ್ತದೆ. ಸೊ ಈ ಕಾಲಕನ್ಯೆಗೆ ಯಾರು ಸ್ವೀಕಾರ ಮಾಡೋದಿಲ್ಲ. ಅದಕ್ಕೆ ಯಮನೇಶ್ವರ ಅಥವಾ ಯಮರಾಜ್ ಸ್ವೀಕಾರ ಮಾಡ್ತಾನೆ ಅಂತ. ಮೃತ್ಯು ಬರೋಕ್ಕಿಂತ ಮುಂಚೆ ವೃದ್ಧಾಪ್ಯ ಕಂಪಲ್ಸರಿ ಇಲ್ಲ. ಸೊ ಈ ರೀತಿ ಆ ಪುರಂಜನ ಒಂದು ಕಥೆಯಿಂದ ನಮ್ಗೆ ಅರ್ಥ ಆಗ್ತದೆ, ನಾವು ಭಕ್ತಿ ತೀವ್ರವಾಗಿ ಮಾಡಬೇಕು. ಪ್ರತಿ ಕ್ಷಣದಲ್ಲಿ ನಾವು ನೆನಪಿಟ್ಕೋಬೇಕು, ಯಾವಾಗ ಏನಾಗ್ತದೆ ಅಂತ ಗೊತ್ತಾಗೋದಿಲ್ಲ. ಇನ್ನೊಂದು ಉದಾಹರಣೆನೂ ಕೊಡ್ತಾ ಇದ್ರು. ಒಂದು ಜಿಂಕೆ ಇದೆ, ಅದು ಒಂದು ತೋಟದಲ್ಲಿ ಹೂವಿನ ವಾಸನೆ ತಗೊಳ್ತಾ ಇದೆ. ಆದರೆ ಅದು ತನ್ನ ಹೆಣ್ಣು ಜಿಂಕೆ ಕೂಡ ಇದೆ, ಎಲ್ಲ ವಾತಾವರಣ ಚೆನ್ನಾಗಿದೆ. ಅದರ ಮುಂದೆ ಹುಲಿ ನಿಂತಿದೆ, ಅದು ಗೊತ್ತಿಲ್ಲ. ಹಿಂದೆ ಒಬ್ಬ ಬೇಟೆಗಾರ ನಿಂತಿದ್ದಾನೆ, ಅದನ್ನು ಗೊತ್ತಿಲ್ಲ. ಇದೇನದು ಪ್ರಸಂಗ? ಜಿಂಕೆ ಅಂದರೆ ಪ್ರತಿಯೊಂದು ಜೀವಿ ಸ್ಥಿತಿ, ಪರಿವಾರ, ಸಂಬಂಧ ಅಂತೇಳಿ ಆನಂದದಲ್ಲಿ ಇರ್ತಾನೆ ಅವನ ವ್ಯಕ್ತಿ ಸ್ತ್ರೀ ಸಂಘದಲ್ಲಿ. ಅದು ವಾಸನೆ ತಗೊಳ್ಳೋದು ಹೂವಿನ. ಹುಲಿ ಅಂದರೆ ಕಾಲ, ಸಮಯ ನಿಂತಿದೆ, ಅದು ವೇಟ್ ಮಾಡ್ತಾ ಇದ್ದೀವಿ. ಕೆಲವೊಂದ್ಸತಿ ನಾವು ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತೀವಿ, ನನಗೆ 40 ವರ್ಷ ಆಯಿತು ಅಂದರೆ 40 ಕಾಲ ಸರ್ಪ ಏನು ಎಲ್ಲರಿಗೂ ನುಂಗ್ತಾ ಇದೆ. 10%, 20%. 40 ವರ್ಷ ನನ್ನ ಬರ್ತ್ಡೇ ಅಂದರೆ 40% ನಾನು ನುಂಗಿದೆ ಅದರಲ್ಲಿ. ನಾವು ಹ್ಯಾಪಿ ಬರ್ತ್ಡೇ ಅಂತ ನನಗೆ 40 ವರ್ಷ ಮತ್ತು ವಾಪಸ್ ಬರೋದಿಲ್ಲ. ಸೊ ಎಲ್ಲರ ಮಾಡೋದು ಅದೇ ಥರ ಇದೆ. 100 ವರ್ಷದಲ್ಲಿ ಮೊದಲ 10 ವರ್ಷ ಮುಗ್ಧತೆಯಲ್ಲಿ ಹೋಗ್ತದೆ, ಇನ್ನು 10 ವರ್ಷ ಕ್ರೀಡೆಯಲ್ಲಿ ಹೋಗ್ತದೆ, 50 ವರ್ಷ ನಿದ್ದೆ ಮಾಡೋದ್ರಲ್ಲಿ ಹೋಗ್ತದೆ, ಇನ್ನೊಂದು 20 ವರ್ಷ ಕೆಲಸ ಮಾಡೋದ್ರಲ್ಲಿ ಹೋಗ್ತದೆ, ಇನ್ನೊಂದು 10 ವರ್ಷ ವೃದ್ಧಾಪ್ಯದಲ್ಲಿ ಹೋಗ್ತದೆ. ಉಳಿದ 10 ವರ್ಷ ಅದರಲ್ಲಿ ನೀವು ಭಕ್ತಿ ಮಾಡುತ್ತೀರ ಅಂತ ಗ್ಯಾರಂಟಿ. 100 ವರ್ಷ ಬದುಕಿದ್ರೆ ಇದು. ಸೊ ಈ ರೀತಿ ಸಮಯ ಯಾರನ್ನು ವೇಟ್ ಮಾಡ್ತಾರೆ. ಹಿಂದೆ ಒಬ್ಬ ಬೇಟೆಗಾರ ನಿಂತಾನಂತಂದ್ರೆ ಅದ್ಯಾರು? ನಮ್ಮ ಕರ್ಮ ನಿಂತಿದೆ ಹಿಂದೆಗಡೆ. ನಾವು ಏನು ಮಾಡಿದೀವಿ
ಎಲ್ಲ ಚಾಪ್ ಇದೆ, ಯಾವ್ಯಾವ ಇಚ್ಛೆ ಇದೆ ಲಿಸ್ಟ್ ಇದೆ ಮೈಂಡಲ್ಲಿ. ಆ ಲಿಸ್ಟ್ ಪೂರೈ ಮಾಡಬೇಕಂದ್ರೆ ಮತ್ತೆ ನೆಕ್ಸ್ಟ್ ಶರೀರ ವೇಟ್ ಮಾಡ್ತಾ ಇದೆ. ಸೊ ಅದಕ್ಕೆ ನಮ್ಮ ಸ್ಥಿತಿ ಏನಿದೆ ಈ ಥರ ಸ್ಥಿತಿ ಇದೆ ಎಲ್ಲರಿಗೂ. ಆದರೂ ಕೂಡ ನಾವು ಅಂತೀವಿ ಇನ್ನೂ ಏನಿಲ್ಲ, ನಡೀತದೆ, ಇನ್ನೂ ಟೈಮ್ ಇದೆ, ಪರಿಣಾಮ ಹೀಗೆ ಯಾಕೆ ಮಾಡಬೇಕು, ಸಮಯ ಬರಲಿ ಅಂತ ತಪ್ಪು. ಸೊ ಇದು ಒಂದು ಕತೆ. ಸೊ ನಾನಂದೆ ಮನಸ್ಸು ಯಾವ ರೀತಿ ನಾವು ಬದಲಾಯಿಸ್ತೇವೆ ಅಂತ ಹೇಳ್ತಾ ಇದ್ದೆ. ಕೆಲವೊಂದು ಸರ್ತಿ ನಾವೇನು ವಿಚಾರ ಮಾಡ್ತಾ ಇರೋದಿಲ್ಲ, ಆದ್ರೂ ತಕ್ಷಣ ನಮ್ಮ ಕನಸಿನಲ್ಲಿ ಏನೋ ಒಂದು ಕೆಟ್ಟ ವಿಚಾರನೋ ಏನೋ ಬರ್ತದೆ, ನಾವೇನು ಮಾಡಿರಲ್ಲ ಆ ಥರ. ಅದರಿಂದ ಬಂತು, ಈ ಒಂದು ನದಿ, ಒಂದು ಕೊಂಡ ಇದೆ, ಅದರಲ್ಲಿ ನೀರಿದೆ, ಆ ನೀರು ಚಲನೆ ಇಲ್ಲ, ಸ್ಥಿರ ಇದೆ. ಅದನ್ನ ನೋಡಿದ್ರೆ ಸಣ್ಣ ಗುಳ್ಳೆ ಬರ್ತದೆ ಮೇಲೆ, ಯಾರು ಏನು ಕಲ್ಲು ಹಾಕಿಲ್ಲ, ಅದನ್ನ ತಂತಾನೆ ಗುಳ್ಳೆ ಬಂತು. ಏನು ಬಂತು, ಒಳಗಡೆ ಕ್ರಿಯೆ ನಡೀತಾ ಇದೆ, ಫರ್ಮೆಂಟೇಷನ್ ನಡೀತಾ ಇದೆ, ಆಕ್ಸಿಜನ್ ರಿಲೀಸ್ ಮಾಡಿದ ಮೇಲೆ ಬಂತು. ಹಾಗೆ ನಮ್ಮ ಮನಸ್ಸಲ್ಲಿ ಇಂಪ್ರೆಷನ್ಸ್ ಏನಿದಾವೆ, ಸಬ್ ಕಾನ್ಷಿಯಸ್ ಮೈಂಡ್ ಅಂತಾರೆ, ಅದರಲ್ಲಿ ಇವೆಲ್ಲ ಕ್ರಿಯೆ ಪ್ರತಿಕ್ರಿಯೆ ನಡೀತಾ ಇರ್ತದೆ. ಅವು ಕನಸಿನಲ್ಲಿ ಬರ್ತವೆ. ಕೆಲಸಕ್ಕೆ ಒಬ್ಬ ವ್ಯಕ್ತಿ ಬಂಗಾರ ನೋಡಿರ್ತಾನೆ, ಜೀವನದಲ್ಲಿ ಪರ್ವತ ನೋಡಿರ್ತಾನೆ, ಅದು ಕನಸಲ್ಲಿ ಏನು ಬರ್ತದೆ, ಬಂಗಾರದ ಪರ್ವತ ಆಗಿರ್ತದೆ. ಬಂಗಾರದ ಪರ್ವತ ಇಲ್ಲ, ಆದರೆ ಕನಸಲ್ಲಿ ಎರಡು ಕೂಡಿಸಿ ಬರ್ತವೆ ಇಂಪ್ರೆಷನ್ಸ್. ಸಮುದ್ರ ನೋಡಿರ್ತಾನೆ, ಗುಡ್ಡ ನೋಡಿರ್ತಾನೆ, ಅದು ಸಮುದ್ರ ಮೇಲೆ, ಗುಡ್ಡದ ಮೇಲೆ ಸಮುದ್ರ ಕಾಣಿಸ್ತದೆ. ನಾನು ಒಬ್ಬ ಭಕ್ತರಿದ್ರು, ನಾನು ಫಸ್ಟಿಗೆ ಜಾಯ್ನ್ ಆದಾಗ ನನಗೆ ಸೀನಿಯರಿಗೆ ಒಬ್ಬರು ಸ್ಟೂಡೆಂಟ್ ಪ್ರಶ್ನೆ ಕೇಳ್ತಾರೆ, ಪ್ರಭುಜಿ ನನಗೊಂದು ಕನಸು ಬಿದ್ದಿತ್ತು, ನಾನು ಆಶ್ರಮ ಜಾಯ್ನ್ ಆಗಿದ್ದೀನಿ, ನಮ್ಮ ಪೇರೆಂಟ್ಸು ಸ್ವೀಟ್ ಹಂಚ್ತಾ ಇದ್ದಾರೆ, ಇದು ಹೆಂಗೆ ಸಾಧ್ಯ? ಅವನ ಬ್ರಹ್ಮಚಾರಿ ಮಧುಸೂದನ್ ಪ್ರಭು ಅಂತ ಚಿಕ್ಕಮಗಳೂರಲ್ಲಿ. ಅವಾಗ ನಾನು ಪ್ರಭುಜಿ ಹೇಳ್ತೇನೆ ಆನ್ಸರ್, ಅದು ನೀನು ಆಶ್ರಮ ಜಾಯ್ನ್ ಆಗಿದ್ದಕ್ಕೆ ನಿಮ್ಮ ತಂದೆ ಸ್ವೀಟ್ ಹಂಚ್ತಾ ಇಲ್ಲ, ನಿನ್ನ ಬರ್ತಡೇ ಇರಬೇಕು, ಒಂದು ಸ್ವೀಟ್ ಹಂಚ್ತಾ ಇರಬೇಕು. ನೀವು ಆಶ್ರಮ ಜಾಯ್ನ್ ಆಗೋದು ಒಂದು ಇಚ್ಛೆ ಇದೆ, ಅದೊಂದು ನೀವು ಎರಡು ಕೂಡಿಸಿ ಕನಸಲ್ಲಿ ಬಂದಿದೆ. ಯಾರು ತಂದೆ ತಾಯಿ ಆಶ್ರಮ ಜಾಯ್ನ್ ಆದರೆ ಸ್ವೀಟ್ ಹಂಚಂಗಿಲ್ಲ, ಹಂಚ್ತವ್ರದ್ದು ಕಾಲು ಮುಗಿಬೇಕಷ್ಟೇ. ಸೊ ಈ ರೀತಿ ಮನಸ್ಸಲ್ಲಿ ಅದು ಕನಸಲ್ಲಿ ಕೂಡ್ತವೆ. ಕೆಲವರಿಗೆ ಅದು ನನಗೆ ಇಚ್ಛೆ ಇತ್ತು, ಇದು ನಾಶ ಆಯ್ತಂತನೂ ಗೊತ್ತಾಗ್ತದೆ. ನಾವು ಭಕ್ತಿ ಕಾರ್ಯ ಮಾಡ್ತಾ ಇರ್ಬೇಕಾದ್ರೆ ನನಗೆ ಇದು ಇಚ್ಛೆ ಇತ್ತು, ಆದರೆ ಈಗ ಅದು ಟೇಸ್ಟ್ ಬರ್ತಾ ಇಲ್ಲ. ಹೆಂಗೆ ಈಗ ರಾಹು ಚಂದ್ರನ ಮುಂದೆ ಬಂದಾಗ ರಾಹು ಕಾಣಿಸ್ತಾನೆ, ರಾಹು ಯೂಶಲಿ ಕಾಣಿಸಂಗಿಲ್ಲ, ಚಂದ್ರನ ಮುಂದೆ ಬಂದರೆ ಆ ಗ್ರಹ ಕಾಣಿಸ್ತದೆ. ಹಾಗೆ ನಾವು ಭಕ್ತಿ ಕಾರ್ಯ ಮಾಡ್ಬೇಕಂತಂದ್ರೆ ನಮ್ಮ ಇಚ್ಛೆಗಳು ನಮ್ಮ ಕಣ್ಣಿನ ಮುಂದೆ ಬರ್ತಾರೆ. ನನಗೆ ಇದು ಇಚ್ಛೆ ಇತ್ತು, ಅದಿತ್ತು, ಆದರೆ ಈಗ ನನಗೆ ಟೇಸ್ಟ್ ಇಲ್ಲ, ಅದು ಹೋಗಿದೆ. ಯಾಕೆ ಉನ್ನತ ರಸ ಸಿಕ್ಕಿದೆ ನನಗೆ, ಕೃಷ್ಣನ ಭಕ್ತಿ ಇಲ್ಲ, ಆದರೆ ಅದು ನನಗೆ ಅದು ಪ್ಯೂರಿಫೈಡ್ ಸ್ಟೇಟ್, ಚೇತೋ ದರ್ಪಣ ಮಂಚ. ಆದರೆ ಕೆಲವೊಂದು ಸರ್ತಿ ಚಿಕ್ಕ ಬಾಲಕರು ಇರ್ತಾರೆ, ಇನ್ನು 2 ವರ್ಷದ ಹುಡುಗ, ಅಥವಾ ಕೆಲವೊಂದು ಟೈಮ್ ಜನರು ಅಂತಾರೆ, ಸಣ್ಣ ಹುಡುಗ ಅಂದರೆ ದೇವರು, ಅವ್ರ ಹತ್ರ ಏನು ಇಚ್ಛೆನೇ ಇಲ್ಲ, ಅವ್ರು ಪೂಜೆ ಮಾಡ್ತಾರೆ. ಮಕ್ಕಳಂದ್ರೆ ದೇವರು ಹಂಗೆ ತಪ್ಪು. ಅದು ಇನ್ನೂ ಬೆಳೆದಿಲ್ಲ ಇಂದ್ರಿಯಗಳು. ಇಂದ್ರಿಯಗಳು ಬೆಳೆದ ಕೂಡಲೇ ಒಳಗಡೆ ಏನಿದೆ ಇಂಪ್ರೆಷನ್ಸು ಒಂದೊಂದು ಲಿಸ್ಟ್ ಕಳಿಸ್ತಾರೆ ಮನಸ್ಸು. ಅವು ಕಾರ್ಯ ಮಾಡೋಕ್ಕೆ ಅದು ಸರಿಯಾದ ಒಂದು ಇಂದ್ರಿಯಗಳು ಡೆವಲಪ್ಮೆಂಟ್ ಆಗಬೇಕು, ಅಂದರೆ ಅವಾಗ ಅದು ಮನಸ್ಸಿನಲ್ಲಿ ಇಚ್ಛಿದ್ದು ಬರ್ತಾರೆ. ಸೊ ಹೀಗಾಗಿ ನಾವು ಮನಸ್ಸಿನಲ್ಲಿ ಏನು ಇಚ್ಛೆ ಇದ್ದಾವೆ ಅವು ನಾಶ ಆಗೋದಿಲ್ಲ. ಇನ್ನೊಂದು ಶರೀರ ಓದ್ಕೊಳ್ಳೆ ಅವು 2 ವರ್ಷದ ಕೂಸಿದ್ದಾನೆ, ಅದಕ್ಕೆ ಈಗ ಮನಸ್ಸಲ್ಲಿ ಏನು ಇಚ್ಛೆ ಇಲ್ಲ, ಅದು ಬೀಜ ರೂಪದಲ್ಲಿದೆ.
ಇವೆಲ್ಲ ಹೆಂಗೆ ಕೆಲಸ ಮಾಡ್ತಾವೆ ಅಂದರೆ ಅಪರಾಧಂ ಫಲಂ ಪಾಪಂ ಕೂಟಂ ಬೀಜಂ ಫಲೋನ್ಮುಖಂ ಕ್ರಮೇಣ ಕಲಿಯತೆ ಯಥಾ ಭಕ್ತಿ ಯಥಾತ್ಮ. ಇದು ಮೊದಲದು ಒಂದು ಬೀಜ ರೂಪದಲ್ಲಿ ಇರ್ತದೆ. ಆಮೇಲೆ ಕೂಟ ಅಂದರೆ ಇಚ್ಛೆ ವ್ಯಕ್ತಪಡಿಸ್ತದೆ. ಆಮೇಲೆ ಫಲೋನ್ಮುಖ ಅದು ಕಾರ್ಯರೂಪದಲ್ಲಿ ಮಾಡ್ತಾನೆ. ಆಮೇಲೆ ಆ ಕಾರ್ಯದ ಫಲ ಬರ್ತದೆ, ಒಳ್ಳೆ ಫಲ ಬರ್ತದೆ. ಸೊ ಕೆಲವೊಂದು ಇಚ್ಛೆಗಳು ಬೀಜ ರೂಪದಲ್ಲಿದ್ದಾವೆ, ಅಂದರೆ ಒಳಗಡೆ ಇದೆ, ಅದು ಇನ್ನೂ ಇಚ್ಛೆ ಇದೆ ಅಂತೇಳಿ ಅವ್ನಿಗೆ ಇನ್ನೂ ಗೊತ್ತಿಲ್ಲ. ಕೆಲವೊಂದು ಕೂಟ ರೂಪದಲ್ಲಿದ್ದಾವೆ. ನನಗೆ ಇದು ಇಚ್ಛೆ ಇತ್ತು, ಇದು ಮಾಡಬೇಕಂತ, ಮಾಡೋಣ, ಇರಲಿ, ಟೈಮ್ ಬರಲಿ, ಅದು ಪ್ರಜ್ಞೆಯಲ್ಲಿ ಬಂದಿದೆ. ಅದು ಇನ್ನೂ ಕೆಲಸ ಮಾಡಿಲ್ಲ, ಅದು ಕೂಟ. ಕೆಲವೊಂದು ಆಲ್ರೆಡಿ ಮಾಡಿದ್ದಾನೆ, ಪ್ರಾರಬ್ಧ ಕಾರ್ಯ ಮಾಡ್ತಾ ಇದೆ. ಕೆಲವೊಂದು ಆಲ್ರೆಡಿ ಫಲ ಅನುಭವಿಸ್ತಾ ಇದ್ದೀವಿ. ಈಗ ನಾವು ಯಾವ ಫಲ ಅನುಭವಿಸೋದಂದ್ರೆ ಏನು? ಈಗ ನಾವೆಲ್ಲಿ ಹುಟ್ಟಿದ್ದೀವಿ ಅದೆಲ್ಲ ಫಲ ಅಲ್ಲ. ನಾವು ಅಮೇರಿಕಾದಲ್ಲಿ ಹುಟ್ಟಿಲ್ಲ, ಈಗ ಭಾರತದಲ್ಲಿ ಹುಟ್ಟಿದ್ದೀವಿ. ಅದು ಯಾವುದೋ ಒಂದು ಕರ್ಮದ ಫಲ ಬಂದಿದೆ. ನಮ್ಮ ಹತ್ರ ಇಷ್ಟೇ ಅಂತಸ್ತು ಬರಬೇಕು ಅಂತ ಇರ್ತದೆ, ಅದಷ್ಟು ಬಂದಿದೆ ನಮಗೆ ಜೀವನದಲ್ಲಿ. ಹೌದು, ಹುಟ್ಟಿದಾಗ ಕೆಲವರು ಕೋಟ್ಯಾಧಿಪತಿಯಾಗಿ ಹುಟ್ಟಿರ್ಬೋದು, ಕೆಲವರು ಏನು ಮಾಡಿದ್ರು ಕೋಟಿ ರೂಪಾಯಿ ಸಂಪಾದನೆ ಮಾಡೋಕ್ಕಾಗಲ್ಲ ಜೀವನದಲ್ಲಿ. ಅದೇನು ಪೂರ್ವಜನ್ಮದ ಒಂದು ಫಲ. ಬುದ್ಧಿ, ಈಗ ನಾ IIT ಟಾಪರ್ ಆಗ್ಬೇಕಂದ್ರೆ ಬುದ್ಧಿ ಇರಬೇಕಲ್ಲ, ಅದು ಎಷ್ಟು ಕೊಟ್ಟಾರ ಅಷ್ಟರಲ್ಲೇ ನಾವು ಅದು ಚೇಂಜ್ ಮಾಡಕ್ಕೆ ಬರೋದು. ಇವೆಲ್ಲ ಫಲ, ಆಲ್ರೆಡಿ ಕಾರ್ಯದ ಫಲ ಬಂದಿದೆ. ಸೌಂದರ್ಯ ಕೂಡ ಇಲ್ರಿ, ನಾನು ಫಿಲ್ಮ್ ಆ್ಯಕ್ಟರ್ ಆಗಬೇಕಾಗಿತ್ತು. ನಮ್ಮ ಫೇಸ್ ಕಟ್ ನಮ್ದು ಏನಿದೆ ಅದು ಕೊಟ್ಟಾನ ಅಷ್ಟೇ ದೇವರು. ಹೋಲ್ ಲೈಫ್ ಲೈನ್ ನಮ್ದು ಏನಿದೆ ಅದ್ರ ಫಲ ಬಂದದ್ದು, ಅದನ್ನು ಚೇಂಜ್ ಮಾಡಕ್ಕೆ ಬರೋದು. ಸೊ ಇವೆಲ್ಲ ಏನು ಫಲ ರೂಪ. ಜನ್ಮ, ಐಶ್ವರ್ಯ, ಶ್ರುತಿ, ಶ್ರೀತಿ. ಅದ್ರ ಕೆಲವೊಂದು ಇನ್ನೂ ಬಂದಿಲ್ಲ, ಯಾಕಂದ್ರೆ ಇನ್ನೂ ಕೆಲಸ ಮಾಡಿಲ್ಲ ಅಂತ ನಾವು. ಅದು ನಮ್ಮ ಕೈಗಿದೆ. ಯಾವ ಕೂಟ ಬೀಜ ಇದ್ದಾವೆ ಅವು ಭಕ್ತಿ ಮಾಡೋದ್ರಿಂದ ನಾಶ ಆಗ್ತದೆ. ಈಗ ಶೇಂಗಾ ಇದೆ, ಶೇಂಗಾ ನೀವು ಭೂಮಿಯಲ್ಲಿ ಹಾಕಿದ್ರೆ ಬೀಜದಿಂದ ಗಿಡ ಬರ್ತದೆ. ಶೇಂಗಾ ಸ್ವಲ್ಪ ಹುರಿರಿ, ಡ್ರೈ ರೋಸ್ಟ್ ಮಾಡಿ ಆಮೇಲೆ ಹಾಕಿ ಬರ್ತದ. ಹಾಗೆ ಭಕ್ತಿ ಏನು ಮಾಡ್ತದೆ, ನಮ್ಮ ಬೀಜಗಳನ್ನ ರೋಸ್ಟ್ ಮಾಡ್ತದೆ. ಯಸ್ಮಿಂದ್ರ ಗೋಪಮ ತವೇಂದ್ರ ಮಹೋತ್ಸ ಕರ್ಮ ಬಂಧಾನುರೂಪ ಫಲ ಭಾಜನ ಮಾತನೋತಿ ಕರ್ಮಾದಿ ನಿರ್ದಹತಿ ಕಿಂತು ಚ ಭಕ್ತಿ ಮಾಜಾ ಗೋವಿಂದ ಕರ್ಮಾದಿ ನಿರ್ದಹತಿ, ಕರ್ಮಗಳನ್ನು ದಾನೆ ಮಾಡ್ತದೆ ಭಕ್ತಿ. ಅದಕ್ಕೆ ಭಕ್ತಿ ಮಾಡೋಕ್ಕೆ ಕ್ವಾಲಿಫಿಕೇಶನ್ ಏನಿಲ್ಲ. ಇಲ್ರಿ, ನಮಗೆ ಭಾಳಷ್ಟು ಪಾಪ ಕೆಲಸ ಮಾಡಿದ್ದೀವಿ ಅಥವಾ ಪಾಪ ಇಚ್ಛೆ ಇದೆ, ಭಕ್ತಿ ಮಾಡೋಕ್ಕಾಗೋದಿಲ್ಲ. ಇಲ್ಲ, ಯಾವುದೇ ಬ್ಯಾಕ್ಗ್ರೌಂಡ್ ಇರಲಿ, ಯಾರೇ ಇರಲಿ ಮಾಡ್ಬೋದು. ಅಂಥವ್ರು ಕೂಡ ಶುದ್ಧ ಆಗ್ಬೋದು. ಯಾರು ಮಾಡ್ತಾ ಇದ್ದಾರೆ ಇಂಪಾರ್ಟೆಂಟ್ ಅಲ್ಲ, ಏನು ಮಾಡ್ತಾ ಇದ್ದಾರೆ ಅನ್ನೋದು ಇಂಪಾರ್ಟೆಂಟ್. ಒಬ್ಬನು ಒಳ್ಳೆ ಕುಟುಂಬದಲ್ಲಿ ಹುಟ್ಟಿದ್ದಾನೆ, ಉನ್ನತ ಬುದ್ಧಿ ಇದೆ, ಉನ್ನತ ಸೌಂದರ್ಯ ಇದೆ, ಉನ್ನತ ಐಶ್ವರ್ಯ ಇದೆ. ಅವನು ಜನ ಫಲ ಈಗ ಅನುಭವಿಸ್ತಾ ಇದ್ದಾನೆ. ಒಬ್ಬನು ಕುಟುಂಬ ಪರಿವಾರ ಸರಿ ಇಲ್ಲ, ಬುದ್ಧಿ ಇಲ್ಲ, ಐಶ್ವರ್ಯ ಇಲ್ಲ, ಸೌಂದರ್ಯ ಇಲ್ಲ, ಏನಿಲ್ಲ. ಈಗ ಇಬ್ಬರ ಮಧ್ಯದಲ್ಲಿ ಇವನು ಎಲ್ಲ ಇಟ್ಕೊಂಡು ಭಕ್ತಿ ಮಾಡದೆ ಹೋದರೆ ಅವನ ಪ್ರಗತಿ ಆಗೋದಿಲ್ಲ. ಇವನು ಏನೂ ಇಲ್ಲ ಅಂದರೆ ಇವನು ಭಕ್ತಿ ಕಾರ್ಯ ಮಾಡಿದ್ರೆ ಇವನು ಪ್ರಗತಿ ಆಗ. ನಾವು ಏನು ಬ್ಯಾಕ್ಗ್ರೌಂಡ್ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಈಗೇನು ಮಾಡ್ತಾ ಇದ್ದೀವಿ. ಸೊ ದಿಸ್ ಇಸ್ ಸ್ಪೆಷಾಲಿಟಿ ಭಕ್ತಿ ಕಾರ್ಯ. ಎಂಥ ಕಾರ್ಯ, ಈ ಫ್ಯಾನ್ ಇದೆ, ಫ್ಯಾನ್ ಬಟನ್ ಬಂದ್ ಮಾಡಿದರೆ ಒಂದು ಟೈಮಲ್ಲಿ ಬಂದು ಸ್ಟಾಪ್ ಆಗ್ತದೆ.
ಅದು 1 ನಂಬರ್ ಸ್ಪೀಡಲ್ಲೇ ಇರಲಿ, 4 ನಂಬರ್ ಸ್ಪೀಡಲ್ಲೇ ಇರಲಿ. ಆದರೆ 4 ನಂಬರ್ ಸ್ಪೀಡ್ ಇದ್ದಿದ್ದು ಬಟನ್ ಬಂದ್ ಮಾಡಿದ್ರೆ ಒಂದು ಟೈಮ್ ಸ್ಟಾಪ್ ಆಗ್ತದೆ. ಇದು 1 ನಂಬರ್ ಇಟ್ಕೊಂಡು ಬಟನ್ ಸ್ಟಾಪ್ ಮಾಡಲಿಲ್ಲ ಅಂದರೆ ಆಗಿರ್ತಿರ್ತದೆ. ಹಾಗೆ ನೀವು 4 ನಂಬರ್ ಇರಲಿ ಸ್ಪೀಡು, 1 ನಂಬರ್ ಇರಲಿ, ಬಟನ್ ಬಂದ್ ಮಾಡಬೇಕು. ಅರ್ಥ ಆಗ್ತಾಯಿಲ್ಲ? ಭಕ್ತಿ ಕಾರ್ಯ ಮಾಡಬೇಕು. ಬ್ಯಾಕ್ಗ್ರೌಂಡ್ ಯಾವುದು, ಸತ್ವಗುಣ ಇರಲಿ, ರಜಗುಣ ಇರಲಿ, ತಮಗುಣ ಇರಲಿ, ನಿರ್ಗುಣ ಸ್ಥಿರ ಬರ್ತೀವಿ. ಸೊ ಇದೆಲ್ಲ ನಡೀತದೆ ಭಕ್ತಿ ಕಾರ್ಯದಲ್ಲಿ. ಮನಸ್ಸು ಏನಾಗ್ತದೆ, ಶುದ್ಧಿ ಆಗ್ತದೆ. ಅವಾಗ ಮನಸ್ಸು ಶುದ್ಧಿ ಆದಾಗ ಆ ಬುದ್ಧಿಗೆ ಎಳ್ಕೊಂಡು ಬರ್ತದೆ ಮನಸ್ಸು ಭಕ್ತಿ ಮಾಡ ಅಂತೇಳಿ. ಈಗಲೂ ಎಳಿತಾ ಇದೆ, ಬೇರೆ ಬೇರೆ ವಿಷಯ ಕಡೆ ಎಳಿತಾ ಇದೆ ಬುದ್ಧಿ. ಅಂತ ನೋಡಪ್ಪ, ಪಾಪ ಇದು, ಪುಣ್ಯ ಇದು ಮಾಡಬೇಡ ಅಂತ ಬುದ್ಧಿ ಹೇಳ್ತದೆ. ಯಾರು ನೋಡ್ತಾ ಇದ್ದಾರೆ, ನಿಮ್ಗೆ ಯಾರು ಕೇಳ್ತಾರೆ, ಸುಮ್ಮನೆ ಮಾಡು ಅಂತ ಮನಸ್ಸು ಹೇಳ್ತದೆ ಬದ್ಧ ಸ್ಥಿತಿಯಲ್ಲಿ. ಯಾವಾಗ ಬುದ್ಧಿ ಸ್ಟ್ರಾಂಗ್ ಆಗ್ತದೆ ಅವಾಗ ಮನಸ್ಸಿಗೆ ನಿಯಂತ್ರಣ ಮಾಡ್ತದೆ. ಈ ಉನ್ನತ ಸ್ಥಳದ ಭಕ್ತಿ ಕಾರ್ಯ ಮಾಡಿದಾಗ ಏನಾಗ್ತದೆ, ಮನಸ್ಸು ಇಷ್ಟು ಕೃಷ್ಣಮಯ ಆದರೆ ಆ ಬುದ್ಧಿಗೆ ಹೇಳ್ತದೆ, ಬೆಳಗ್ಗೆ ಹೇಳ್ಬೇಕು, ಮನಸ್ಸು ಬರ್ತಾ ಇಲ್ಲ, ಎದ್ದೇಳ, ಡೈಲಿ ಎದ್ದೇಳ್ತೀಯ ನೀನು, ಇವತ್ತು ಎದ್ದೇಳು, ಯಾಕೆ ಎದ್ದೇಳ್ತಾ ಇಲ್ಲ ಅಂದ್ರೆ ಮನಸ್ಸು ಹೇಳ್ತದೆ ಅವಾಗ. ಅರ್ಥ ಆಗ್ತಿದೆ? ಫಸ್ಟ್ ಮೈಂಡ್ ಕಂಟ್ರೋಲ್ ಮಾಡ್ತದೆ ಬುದ್ಧಿಗೆ ಬದ್ಧ ಸ್ಥಿತಿಯಲ್ಲಿ. ಆದರೆ ನಮ್ಮ ಪ್ರಯಾಸದಿಂದ ಬುದ್ಧಿಯಿಂದ ಮನಸ್ಸನ್ನು ಕಂಟ್ರೋಲ್ ಮಾಡ್ಬೇಕು ಭಕ್ತಿ ಕಾರ್ಯ ಮಾಡ್ತಾ. ಆದರೆ ಒಂದು ಸಮಯ ಬರ್ತದೆ ಆ ಮನಸ್ಸೇ ಬುದ್ಧಿನ ಕಂಟ್ರೋಲ್ ಮಾಡ್ತದೆ ಕೃಷ್ಣನ ಕಡೆ ಒಯ್ಯಕ್ಕೆ. ಬಂಧುರಾತ್ಮಾತ್ಮನಸ್ತಸ್ಯ ಏವಾತ್ಮೈವಾತ್ಮನಚಿತಃ ಅನಾತ್ಮನಸ್ತು ಶತ್ರುತ್ವೇ ವರ್ತೇತ ಆತ್ಮೈವ ಶತ್ರು. ಸೊ ಈ ರೀತಿ ಕೃಷ್ಣ ಭಕ್ತಿ ಮಾಡಿದ್ರೆ ನಿಮ್ಮ ಮನಸ್ಸು ಯಾವ ಸ್ಥಳದಲ್ಲಿ ಇರಲಿ, ಬುದ್ಧಿ ಯಾವ ಸ್ಥಳದಲ್ಲಿ ಇರಲಿ, ಎಲ್ಲರೂ ಶುದ್ಧ ಆಗ್ತಾರೆ. ಮೂಲ ಕಾರಣ ಅವಿದ್ಯದಿಂದ ನಾವು ಶುರು ಆಗ್ತಾ ಇರೋದೆಲ್ಲ. ಫಸ್ಟ್ ಈಗ ನಾನು ಶರೀರ ಅಂತ ಅಂದ್ಕೊಳ್ಳೋದು ನಮ್ಮ ಮುಖ್ಯವಾದ ಅಜ್ಞಾನ. ಆ ಅಜ್ಞಾನದಿಂದ ಏನಾಗ್ತದೆ, ಈ ಶರೀರ ನಾನು ಅಂದ್ಕೊಂಡು ಈ ಶರೀರ ಸಂಬಂಧಪಟ್ಟಿದ್ದೆಲ್ಲ ನಾನು. ಇದು ನನ್ನ ಬುದ್ಧಿ, ನನ್ನ ಮನಸ್ಸು, ನನ್ನ ಇಂದ್ರಿಯಗಳು, ನನ್ನ ಮನೆ, ನನ್ನ ಪರಿವಾರ, ನನ್ನ ಸಮಾಜ, ನನ್ನ ದೇಶ, ಮೀ ಆ್ಯಂಡ್ ಮೈ. ಮೊದಲು ನಾವು ಐ ಆಮ್ ಸೋಲ್, ನಮ್ಮ ಆತ್ಮ, ನನ್ನ ಶರೀರ ಅಲ್ಲ, ಭಗವಂತನ ಸರ್ವೆಂಟ್ ಬಂದರೆ ಆಮೇಲೆ ಬುದ್ಧಿನೂ ಅದಕ್ಕೆ ಅಲೈನ್ ಆಗ್ತದೆ, ಮನಸ್ಸು ಅಲೈನ್ ಆಗ್ತದೆ, ಇಂದ್ರಿಯಗಳು ಅಲೈನ್ ಆಗ್ತವೆ. ಎಲ್ಲ ನಮ್ಮ ಕಾರ್ಯಗಳು ಕೂಡ ಸರಿಯಾದ ನಡೀತದೆ. ಸೊ ಇದು ಭಕ್ತಿಯ ಕಾರ್ಯದಿಂದ ಏನಾಗ್ತದೆ, ಶ್ರವಣ, ಕೀರ್ತನ, ಸ್ಮರಣ, ವಂದನ, ಪಾದ ಸೇವನ, ಅರ್ಚನ, ಪೂಜನ, ಆತ್ಮ, ಇವೆಲ್ಲ ನವವಿಧ ಭಕ್ತಿಯಿಂದ ಏನಾಗ್ತದೆ, ಎಲ್ಲ ಶುದ್ಧೀಕರಣ ಆಗ್ತದೆ, ಅಸ್ತಿತ್ವ ಶುದ್ಧೀಕರಣ. ಅವಾಗ ಏನಾಗ್ತದೆ, ವ್ಯಕ್ತಿ ನಿಜವಾಗಿ ಪುನರ್ಜನ್ಮ ತಗೊಳ್ಳೋದಿಲ್ಲ. ಅವಾಗ ಈ ಭೌತಿಕ ಜಗತ್ತಿನ ನಾವು ಪಾರೆಯಾಚೆ ಆಧ್ಯಾತ್ಮಿಕ ಜಗತ್ತು ಹೋಗ್ತಾರೆ. ಎಲ್ಲಿವರೆಗೂ ಇದು ನಡೆಯೋದಿಲ್ಲೋ ಮತ್ತೆ ಮಹಾವಿಷ್ಣು ಶರೀರ ಒಳಗಡೆ ಹೋಗ್ಬೇಕೆ, ಪ್ರಳಯ ಆದರೂ ಕೂಡ ಅವನಲ್ಲೇ ಇರ್ತಾನೆ, ಮಲ್ಕೊಳ್ಳೋ ಸ್ಥಿತಿಯಲ್ಲಿ ಇರ್ತಾನೆ. ನೆಕ್ಸ್ಟ್ ಸೃಷ್ಟಿ ಆಗೋವರೆಗೂ ಅವ್ನು ವೇಟ್ ಮಾಡಬೇಕು. ಮನಸ್ಸು ಬುದ್ಧಿ ಏನೋ ನಾಶ ಆಗಂಗಿಲ್ಲ, ಭಕ್ತಿಯಿಂದ ಮಾತ್ರ ನಾಶ ಆಗೋದು. 1 ಜನ್ಮ ಆಗಲಿ, 2 ಜನ್ಮ ಆಗಲಿ, ಕೋಟಿ ಜನ್ಮ ಆದರೂ ಪರವಾಗಿಲ್ಲ, ಆ ಮನಸ್ಸು ಬುದ್ಧಿ ಅಹಂಕಾರ ಇಲ್ಲೇ ಇರ್ತದೆ ಜಗತ್ತಲ್ಲಿ. ನಿದ್ದೆ ಅವಸ್ಥೆಯಲ್ಲಿ ಇರ್ಬೋದು, ಅದು ನಾಶ ಆಗಂಗಿಲ್ಲ. ಆತ್ಯಂತಿಕ ಪ್ರಳಯ ಅಂತದೆ, ಅದು ಭಗವಂತನು ಹೋಗಿ. ಇಷ್ಟು ಶ್ರೇಷ್ಠವಾದ ಕಾರ್ಯ ಇದು ಭಕ್ತಿ. ಇದು ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ. ಸೊ ಇದೇ ಒಂದು ಆನ್ಸರ್ ಎದಕ್ಕೆ ಇಷ್ಟೆಲ್ಲ ಜೀವರಾಶಿಗಳು ಇದ್ದಾವೆ. ಜಲಜಾನವ ಲಕ್ಷಣ, ಸ್ಥಾವರ ಲಕ್ಷಣ, ಔಷಧಿ, ಕ್ರಮೇವ ವೃದ್ಧರ ಸಂಖ್ಯೆ. ಒಂದು ಜೀವಿ ಇದ್ದಾಗ ಇನ್ನೊಂದಿಲ್ಲ, ಒಂದು ಪ್ರಾಣಿ ಇದ್ದಾಗ ಇನ್ನೊಂದು ಪಕ್ಷಿ. ಯಾಕೆ ಈ ಮೈಂಡಲ್ಲೆಲ್ಲ ಫೋಟೋಗಳಿದಾವಲ್ಲ, ಇದು ಇಚ್ಛೆ. ಇದೇ ಥರ ನನಗೆ ಎಂಜಾಯ್ ಮಾಡಬೇಕು, ಭಾಳ ಸ್ಪೆಸಿಫಿಕ್. ಅದಕ್ಕೆ ಸ್ಪೆಸಿಫಿಕ್ಕಾಗಿ ಶರೀರಗಳು ಅದಾವೆ, ಟೈಲರ್ ಮೇಡ್. 24, 32 ಏನು ಮೆಜರ್ಮೆಂಟ್ ಮಾಡ್ತಾರಲ್ಲ, ಸೈಜ್, ಕುರ್ತಾ ಸೈಜು, ಪ್ಯಾಂಟ್ ಸೈಜ್, ನಿಮ್ಗೆ ಇಷ್ಟೇ ಸೈಜಲ್ಲಿ ಶರ್ಟ್ ಬೇಕು, ಅದೇ ಸೈಜಲ್ಲಿ ನಿಮ್ಗೆ ಶರೀರ ಬೇಕು. ಇದೇ ರೀತಿ ನೀವು ಎಂಜಾಯ್ ಮಾಡಬೇಕು. ಆ ಮಲ ತಿನ್ಬೇಕಂದ್ರೆ ಹಂದಿನೇ ಆಗಬೇಕು, ರಕ್ತ ಕುಡಿಬೇಕಂದ್ರೆ ಹುಲಿನೇ ಆಗಬೇಕು.
ವೆರೈಟಿ ಆಫ್ ಎಂಜಾಯ್ಮೆಂಟ್ ಬೇಕಾಗಿದೆ ಜೀವಿಗಳಿಗೆ, ವೆರೈಟಿ. ಈ ಆನ್ಸರು ನಿಮಗೆ ಯಾವ ಮೆಡಿಕಲ್ ಕಾಲೇಜಲ್ಲಿ ಸಿಗೋಂಗಿಲ್ಲ, ಯಾವ ಎಜುಕೇಷನ್ ಇರ್ತದೆ. ಬರೀ ಅವ್ರು ಹೇಳ್ತಾರೆ ಮ್ಯಾಮಲ್ಸ್, ರೆಪ್ಟೈಲ್ಸ್, ವೆರೈಟೀಸ್ ಆಫ್ ಸ್ಪೀಶೀಸ್ ಇರ್ತದೆ, ಬರ್ಡ್ಸ್. ಯಾಕೆ ಇದ್ದಾವೆ, ನಾನು ಯಾಕೆ ಮನುಷ್ಯ ಕೊಟ್ಟಿದ್ದೀನಿ, ಇವೇ ಆನ್ಸರ್ ಕೊಡೋದಿಲ್ಲ ಅವರು. ಬರೀ ಇದಾವೆ ಅಂತ ಹೇಳ್ತಾರೆ, ಅದ್ರ ಬಗ್ಗೆ ಓದ್ತಾರೆ. ಅದು ಡೈಜೆಸ್ಟಿವ್ ಸಿಸ್ಟಮ್ ಹೆಂಗಿದೆ, ಅದರ ಎಕ್ಸ್ಕ್ಯೂಷನ್ ಸಿಸ್ಟಮ್ ಹೆಂಗಿದೆ, ರೆಸ್ಪಿರೇಟರಿ ಯಾಕೆ ಇಷ್ಟೆಲ್ಲ ವೆರೈಟಿ ಇದೆ, ಅದು ಓನ್ಲಿ ಇದೇ ಆನ್ಸರ್. ಬೇಸಿಕಲಿ ಅವರು ಆತ್ಮ ಸ್ವೀಕಾರ ಮಾಡೋದಿಲ್ಲ, ಮನಸ್ಸು ಬುದ್ಧಿ ಬೇರೆ ಇದೆ ಅಂತಲೂ ಗೊತ್ತಿಲ್ಲ ಅವ್ರಿಗೆ. ಮೆಡಿಕಲ್ ಕಾಲೇಜಲ್ಲಿ ಮೈಂಡು ಇಂಟೆಲಿಜೆನ್ಸಿಗೆ ವ್ಯತ್ಯಾಸನೂ ಇನ್ನೂ ಗೊತ್ತಿಲ್ಲ. ಆತ್ಮ ದೂರು, ಅಹಂಕಾರದ ದೂರು. ಬರೀ ಕಣ್ಣಿಗೆ ಕಾಣಿಸುತ್ತದ ಅವಷ್ಟೇ ಇದೆ, ಕಣ್ಣಿಗೆ ಕಾಣಿಸೋದು ಎವಿಡೆನ್ಸ್ ಬೇಸ್ಡ್ ಮೆಡಿಸಿನ್ ಆಗಿರುತ್ತೆ. ಈಗ ನಿಮಗೆ ರೋಗ ಬಂದು ನೀವು ನರಳುತ್ತಾ ಇದ್ರಿ, ನಿಮ್ಮ ರಿಪೋರ್ಟಲ್ಲಿ ಏನು ಬಂದಿಲ್ಲ ಅಂದರೆ ನಿಮ್ಗೆ ರೋಗ ಇಲ್ಲ. ಸೊ ಅಷ್ಟು ನಡೀತಾ ಇದೆ. ಬಟ್ ನಿಮ್ಗೆ ಉತ್ತರ ನಿಜವಾಗಿ, ಮುಖ್ಯವಾಗಿ ನಾನು ಭಕ್ತಿ ಬರಬೇಕಾದ್ರೆ ಇದು ಒಂದು ಕಾರಣ. ಆನ್ಸರ್ ವೈರ್ ಇಸ್ ದ ಎಂಡ್ ಫಾರ್ ದಿಸ್. ರೋಗಗಳು ಟ್ರೀಟ್ ಮಾಡ್ತಾ ಇದ್ದೀವಿ ಮತ್ತೆ ಹೆಚ್ಚಿಗೆ ಆಗ್ತಾ ಇದ್ದಾವೆ. ಯಾಕೆ ಗೊತ್ತಿಲ್ಲ, ಏನು ತಿನ್ಬೇಕು ಗೊತ್ತಿಲ್ಲ, ಹೆಂಗೆ ಇರಬೇಕು ಗೊತ್ತಿಲ್ಲ, ಏನು ಮಾಡಬಾರ್ದು ಅನ್ನೋದು ಗೊತ್ತಿಲ್ಲ. ನೀವು ಮನ್ಸು ಬಂದಿದ್ದು ಮಾಡಿದರೆ ಮನ್ಸು ಬಂದಿದ್ದು ಆಗ್ತಾ ಇದೆ. ನಿಜವಾದ ಉತ್ತರ ಇಲ್ಲಿ ಶಾಸ್ತ್ರಗಳಿದೆ, ಏನು ಮಾಡಬೇಕು. ಪ್ರತಿಯೊಂದು ವ್ಯಕ್ತಿ ಯಾವ ಜೀವನ ಶೈಲಿ ನಡಿಬೇಕು ಅಂತ ಎಲ್ಲ ಹಿಡ್ಕೊಂಡು ಆತ್ಮ ಸಾಕ್ಷಾತ್ಕಾರವರೆಗೂ ಎಲ್ಲ ಇದೆ. So this is knowledge what we can give to the whole world. ಪ್ರಭುಜಿಗಳು ನನಗೆ ಬೇರೆ ಏನು ಹೇಳಿದ್ರು, ನಾನು ಇಷ್ಟು ಹೇಳಿದೆ. ಬಟ್ ದಿಸ್ ನೋ ಟೈಮ್, ವಾಟ್ ಟು ಡು. 5 minutes ಕುಚ್ ಕರೆಂಗೆ. ಸೊ ಪ್ರಭುಜಿ, ಸೊ ಇದು ಇನ್ ಶಾರ್ಟ್ ಮನಸ್ಸು ಯಾವ ರೀತಿ ಒಂದು ಶರೀರ ಇನ್ನೊಂದು ಶರೀರಗಳಿಗೆ ಆಗ್ತದೆ ಅಂತ ಹೇಳಿದೆ. ಕತೆ ಬೇಕಾದ್ರೆ 4ನೇ ಸ್ಕಂದದಲ್ಲಿದೆ ಪುರಂಜನ ಡಿಟೇಲ್ ಆಗಿ 3 ಶ್ಲೋಕನ ನಾನು ನಿಮ್ಗೆ ಅರ್ಧ ಗಂಟೆಯಲ್ಲಿ ಹೇಳಿದ್ದೀನಿ, ನೀವು ಮತ್ತೆ ಹೋದ್ರಿ ಅದನ್ನು. ಸೊ ಇವತ್ತು ರಾಮನವಮಿ ಬಗ್ಗೆ ಸ್ವಲ್ಪ ಹೇಳ ಅಂತಂದರು. ನೆಕ್ಸ್ಟ್ ವೀಕಲ್ಲಿದೆ. ಸೊ ರಾಮಚಂದ್ರಗೆ ಹೇಳೋಷ್ಟು ನಾವು ಗುರುಗಾನ ಮಾಡೋಷ್ಟು ಲಾಯಕ್ ಇಲ್ಲ. ಹನುಮಾನ್ಜಿ ಪ್ರಾರ್ಥನೆ ಅದ, ಅವ್ರು ಹೇಳ್ತೀನಿ. ಸೊ ಅವ್ರಿಗಿಂತ ಚೆನ್ನಾಗಿ ಗುರುಗಾನ ಯಾರು ಮಾಡೋಕ್ಕೆ ಸಾಧ್ಯ ಇದೆ. ಸೊ ಒಂದು ಶ್ಲೋಕ ನೀವು ನನ್ನಿಂದ ಹೇಳಿ, ನಾನು ಹೇಳ್ತೀನಿ. ಓಂ ನಮೋ ಭಗವತೆ ಉತ್ತಮ ಶ್ಲೋಕಾಯ ನಮೋ ಆರ್ಯ ಲಕ್ಷಣ ಕೃತಾಯ ನಮಃ ಉಪಶಿಕ್ಷಾತ್ಮನೇ ಉಪಾಸಿತ ಲೋಕಾಯ ನಮೋ ಸಾಧುವಾದ ನಿಕಷಣಾಯ ನಮೋ ಬ್ರಹ್ಮಣ್ಯ ದೇವಾಯ ಮಹಾಪುರುಷಾಯ ಮಹಾರಾಜಾಯ ನಮಃ ಇತಿ. ಹನುಮಾನ್ಜಿ ರಾಮಚಂದ್ರ ಪ್ರಾರ್ಥನೆ ಮಾಡುವ ಒಂದು ಶ್ಲೋಕ ಇದೆ. ಅವ್ರು ಏನು ಹೇಳ್ತಾ ಇದ್ದಾರೆ, ಭಗವಂತ ರಾಮಚಂದ್ರ ಏನು ಉತ್ತಮವಾದ ಶ್ಲೋಕಗಳಿಂದ ಗುಣಗಾನ ಮಾಡು. ಭಗವಂತನ ಇನ್ನೊಂದು ಹೆಸರು ಉತ್ತಮ ಶ್ಲೋಕ ಅಂತ. ಈಗ ಈಗಿನ ಕಾಲದಲ್ಲಿ ರಾಮಚಂದ್ರ ಅಂದರೆ ಒಂದು ಸರ್ವಶ್ರೇಷ್ಠ ರಾಜ ಆಗಿಬಿಟ್ಟಿದ್ದಾನೆ ಅಥವಾ ಪೊಲಿಟಿಕಲ್ ಫಿಗರ್ ಆಗಿದ್ದಾನೆ. ಇಲ್ಲ, ಭಗವಂತ ಮನುಷ್ಯ ರೂಪದಲ್ಲಿ ಸೇವೆ ಕಾರ್ಯ ಮಾಡ್ತಾ ಇದ್ದಾನೆ. ಅವನಲ್ಲಿ ಎಲ್ಲ ಒಂದು ನಾಗರಿಕ ವ್ಯಕ್ತಿಯ ಲಕ್ಷಣಗಳು ಅವನಲ್ಲಿ 6 ಲಕ್ಷಣಶೀಲಗಳು ತಾರೆ. ಒಬ್ಬ ತಂದೆಯಾಗಿ ಹೇಗಿರಬೇಕು, ಮಗ ಆಗಿ ಹೇಗಿರಬೇಕು, ಅಣ್ಣ ಆಗಿ ಹೇಗಿರಬೇಕು, ತಮ್ಮ ಆಗಿ ಹೇಗಿರಬೇಕು, ಗಂಡ ಆಗಿ ಹೇಗಿರಬೇಕು, ರಾಜ ಆಗಿ ಹೇಗಿರಬೇಕು, ಇವೆಲ್ಲ ತೋರಿಸ್ಕೊಟ್ಟಿದ್ದಾನೆ. ಮರ್ಯಾದಾ ಪುರುಷೋತ್ತಮ ಅಂತ ಕರೀತಾರೆ. ಬಹಳಷ್ಟು ಉದಾಹರಣೆ ಕೊಡ್ಬೋದು. ತಂದೆಯಾಗಿ ಮಗ ಆಗಿ ತಂದೆಯ ಆಜ್ಞೆ ಹೆಂಗೆ ಫಾಲೋ ಮಾಡಬೇಕು ಅನ್ನೋ ತೋರಿಸಿ, ಗಂಡಾಗಿ ಹೆಂಡತಿಗೆ ಹೆಂಗೆ ರಕ್ಷಣೆ ಕೊಡಬೇಕು ಅನ್ನೋದು ತೋರಿಸಿ,
ಅಣ್ಣ ಆಗಿ ತಮ್ಮಂದ್ರನ್ನ ಹೆಂಗೆ ನೋಡ್ಕೋಬೇಕು ನೋಡಿ. ಸೊ ಈ ರೀತಿ 6 ಲಕ್ಷಣ ವ್ಯತ್ಯಾಯ ಬೆಸ್ಟ್ ಆಫ್ ಸಿವಿಲೈಸ್ಡ್ ಪರ್ಸನ್ಸ್ ಗುಣಗಳು. ನಮ್ಮ ಉಪಶಿಕ್ಷಾತ್ಮನೆ ಅಂದರೆ ಸೆಲ್ಫ್ ಕಂಟ್ರೋಲ್. ಇಂದ್ರಿಯಗಳು ಇಷ್ಟು ನಿಯಂತ್ರಣ ಇದ್ವು ಅಂದ್ರೆ ಅವನು ಇವತ್ತು ಅವನಿಗೆ ಘೋಷಣೆ ಮಾಡಿದ್ರು ಏನು ರಾಜ್ಯಾಭಿಷೇಕ ಮಾಡ್ತಾರೆ ಅಂತ. ಇಡೀ ಅಯೋಧ್ಯೆ ಪೂರ್ತಿ ವಿಜೃಂಭಣೆ ಆಚರಣೆ ಮಾಡ್ತಾ ಇದೆ. ನೆಕ್ಸ್ಟ್ ಡೇ ಬಂದು ದಶರಥ ಮಹಾರಾಜ್ ಹೇಳ್ತಾನೆ, ನೀವು ವನವಾಸಕ್ಕೆ ಹೋಗ್ತಾ ಇದ್ದೆ. ಈ ವಿಷಯ ಕೇಳಿ ಕೂಡ ಒಂದು ಸ್ವಲ್ಪ ಮುಖ ಲಕ್ಷಣ ಬದಲಾಗಲಿಲ್ಲ. ಇಷ್ಟೇನಾ, ನೀವು ಮೊದಲೇ ಹೇಳ್ಬೋದಾಯ್ತಲ್ಲ, ರಾಜ್ಯ ಮಾಡಿದ್ರೆ ರಾಜ್ಯ ಮಾಡಕ್ಕೆ ರೆಡಿ, ವನವಾಸ ಹೋಗೋದು ವನವಾಸ. ಯಾವಾಗೂ ಮನಸ್ಸಲ್ಲಿ ಏನು ಒಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗಲಿಲ್ಲ. ರಾಮ ದಿಸ್ ಇಸ್ ಸೆಲ್ಫ್ ಕಂಟ್ರೋಲ್. ಪರೀಕ್ಷಿತ್ ಮಹಾರಾಜನು ಅದೇ ಥರ ಇದೆ. ಹೀಗಾಗಿ ಅವ್ರ ಶರೀರ ಬಿಡೋಕ್ಕೆ ಏನು ಡಿಫಿಕಲ್ಟ್ ಆಗಲಿ. ಡಿಟ್ಯಾಚ್ಮೆಂಟಿಂದ ಒಂದು ರಾಜ್ಯ ಕಾರ್ಯ ಮಾಡ್ತಾ ಇದ್ರು. ವನವಾಸ ಹೋಗೋದ್ರೆ ಹೋಗಿ ಅಷ್ಟೇ. ಪುರುಷ ಸೂಕ್ತದಿಂದ ಅವನಿಗೆ ಗುಣಗಾನ ಮಾಡ್ತಾರೆ. ಸೃಷ್ಟಿಯ ಆದಿಮೂಲ ವ್ಯಕ್ತಿ ರಾಮಚಂದ್ರ ಯಾರು? ಕೃಷ್ಣನೇ. ಮಹಾರಾಜ. ಈಗ ಸಮಾಜದಲ್ಲಿ ಕೆಲವೊಂದು ಗ್ರೇಟ್ ಕಿಂಗ್ ಅಂತ ಅಷ್ಟೇ ಅಂದ್ಕೊಂಡಿದ್ದಾರೆ ರಾಮಚಂದ್ರ. ಇಲ್ಲ, ಹಿ ವಾಸ್ ಸುಪ್ರೀಂ ಲಾರ್ಡ್. ಕೃಷ್ಣ ರಾಜನ ರೂಪದಲ್ಲಿ ಕಾರ್ಯ ಮಾಡಿದ್ದಾರೆ ಅಷ್ಟೇ. ಬ್ರಹ್ಮನ ದೇವ. ಸೊ ರಾಮಚಂದ್ರನ ಪೂಜಿಸ್ಬೇಕಂದ್ರೆ ಶ್ರೇಷ್ಠವಾದ ಬ್ರಾಹ್ಮಣರು ಅಷ್ಟೇ ಪೂಜಿಸ್ಬೋದು. ಬ್ರಾಕೆಟಲ್ಲಿ ವೈಷ್ಣವರು, ಯಾಕಂದರೆ ವೈಷ್ಣವರೇ ಸರ್ವಶ್ರೇಷ್ಠ ಬ್ರಾಹ್ಮಣರು. ಮೋಸ್ಟ್ ಎಕ್ಸಾಲ್ಟೆಡ್ ಬ್ರಾಹ್ಮಣಸ್ ಆರ್ ವೈಷ್ಣವಸ್. ಸೊ ಸಾಧುವಾದ ನಿಕಷಣಾಯ. ನಮ್ಮ ಹತ್ರ ನಾವೇನೋ ಗುಣಗಳಿರ್ಬೋದು, ನಾನು ಶುದ್ಧ ಭಕ್ತದಿದ್ದೀನಿ ಅಥವಾ ನಾನು ಭಾಳ ಮುಂದುವರೆದ ವ್ಯಕ್ತಿ ಇದ್ದೀನಿ. ಆದರೆ ರಾಮಚಂದ್ರನ ಮುಂದೆ ಬಂದು ನಿಂತರೆ ನಮ್ಗೆ ಗೊತ್ತಾಗ್ಬಿಡ್ತದಂತೆ ನಾವು ಎಷ್ಟು ಲಕ್ಷಣ ಮಾಡಿದೆ. ಕನ್ನಡಿತ ದಟ್ ಈಸ್ ಒಂದು ಮಣಿ ಇದೆ, ಆ ಮಣಿ ಬಂಗಾರನ ಪರಿಶೀಲನೆ ಮಾಡ್ತದೆ ಎಷ್ಟು ಶುದ್ಧ ಇದೆ ಅಂತೇಳಿ. ಹಾಗೆ ಭಗವಂತ ಮುಂದೆ ಬಂದರೆ ನಾವು ನಮ್ಮ ಅಷ್ಟು ಅಸ್ತಿತ್ವ ಎಷ್ಟು ಶುದ್ಧ ಇದೆ ಅಂತ ಗೊತ್ತಾಗ್ತದೆ. ಮತ್ತೆ ಅವ್ರು ಹೇಳ್ತಾರೆ ಜಸ್ಟ್ ಸಮ್ ಮೋರ್ ಟೈಮ್ ಬಿಕಾಸ್ 5 ಶ್ಲೋಕಾಸ್ ಇದ್ದಾವೆ. ಭಗವಂತನ ನಾವು ಸಾಕ್ಷಾತ್ಕಾರ ಮಾಡಬೇಕಂದ್ರೆ ಒಂದು ವಿಶುದ್ಧ ಭಾವ ಇದೆ. ಭಕ್ತಿ ಕಾರ್ಯ ಮಾಡೋದ್ರಿಂದ ಮಾತ್ರ ನಾವು ಸಾಕ್ಷಾತ್ಕಾರ ಮಾಡ್ಬೋದು. ಯಾಕೆಂತಂದ್ರೆ ಭಗವಂತ 3 ಗುಣಗಳ ಅತೀತವಾಗಿದ್ದಾನೆ. ರಾಮಚಂದ್ರ ಕೂಡ 3 ಗುಣಗಳ ಪ್ರಭಾವದಲ್ಲಿಲ್ಲ. ಸತ್ವ ರಜಸ್ತಮ. ಅವನು ದಿವ್ಯಸ್ತರ ಇದ್ದಿದ್ದಕ್ಕೋಸ್ಕರ ಅವನ ಅಂತರಂಗ ಶಕ್ತಿಗಳು ಕೂಡ ದಿವ್ಯಸ್ತರದಲ್ಲಿ ಇದೆ. ಹೀಗಾಗಿ ಸೀತೆ ಅಪಹರಣ ಮಾಡೋಕೆ ಸಾಧ್ಯನೇ ಇಲ್ಲ. ಭಗವಂತನೇ ನೀವು ಈ ಇಂದ್ರಿಯಗಳಿಂದ ಅಪ್ರೋಚ್ ಮಾಡೋಕ್ಕಾಗಲ್ಲ ಅಂದ್ರೆ ಅದನ್ನ ಶಕ್ತಿಗಳನ್ನ ಹೆಂಗೆ ನೀವು ಸ್ಪರ್ಶ ಮಾಡ್ತೀರ? ರಾವಣ ಯಾವಾಗೂ ಮಾಡೇ ಇಲ್ಲ ಸ್ಪರ್ಶ ಸೀತೆಗೆ. ವೇದವತಿಗೆ ಒಯ್ದಿದ್ದು, ವೇದವತಿ ಬಂದು ಮತ್ತೆ ಅಗ್ನಿ ದಹನ ಆಗಿತ್ತು. ಸೀತೆ ಅಗ್ನಿದೇವ ರಕ್ಷಣೆಯಲ್ಲಿ ಇದ್ರು. ಭಗವಂತನೇ ಸ್ಪರ್ಶ ಮಾಡೋಕ್ಕಾಗಲ್ಲ. ಭಗವಂತನ ಶಕ್ತಿ ನೀವು ಹೆಂಗೆ ಸ್ಪರ್ಶ ಮಾಡೋದು? ಅಂತರಂಗ ಶಕ್ತಿ, ಬಹಿರಂಗ ಶಕ್ತಿ ಬೇರೆ. ಭೌತಿಕ ಅಂತರಂಗ ಶಕ್ತಿ ಹೆಂಗೆ ಸ್ಪರ್ಶ ಮಾಡ್ತೀರಿ? ಅದರ ನಾಮ ರೂಪ ಏನಿದಾವೆ ಎಲ್ಲ ದಿವ್ಯವಾದದ್ದು. ಎತ್ತದ್ ವಿಶುದ್ಧಾನುಭವ ಮಾತ್ರ ಏಕಂ ಸತೇಜಸಾಧ್ವಷ್ಟ ಗುಣಾಂಗಮಸ್ತಂ ಪ್ರತ್ಯಕ್ ಪ್ರಶಾಂತಂ ಸುಧಿಯೋಪಲಂಬನಂ ಯನಾತ್ಮರೂಪಂ ನಿರಹಂತ ಪ್ರಪತ್ತಿ. ಭಗವಂತನಿಗೆ ದಿವ್ಯವಾದ ನಾಮ ಇದೆ ಅಂತಂದ್ರೆ ಅರ್ಥ ಆತನ ಹೆಸರು ಆತನಿಗೆ ಭಿನ್ನವಾಗಿಲ್ಲ. ಆತನಿಗೆ ಗುಣಗಳು ಮತ್ತೆ ಲೀಲೆಗಳಿಗೆ ವ್ಯತ್ಯಾಸ ಇಲ್ಲ. ಒಂದು ನಾಮದಲ್ಲಿ ಜಿಪ್ ಫೈಲ್ ತರ ಅಂತಾರೆ, ಎಲ್ಲ ಇದೆ ಒಳಗಡೆ. ಎಲ್ಲ ಮಾಡ್ತಾ ಹೋದ್ರೆ ರೂಪ
ಗುಣ, ಲೀಲೆ ಎಲ್ಲ ವ್ಯಕ್ತ ಆಗ್ತಾರೆ. ಸೊ ನಿಮಗೆ ಬುದ್ಧಿ ಇರ್ಬೇಕಂತೇನೇ ಇಲ್ಲ, ನೀವು ಓದೋದು ಬರೆಯೋದು ಬಂದಿರಬೇಕೇ ಅಂತ ಇಲ್ಲ. ಅದಕ್ಕೆ ನಾವು ಜಪ ಮಾಡ್ತಾ ಇದ್ದ ಶ್ರದ್ಧೆ ಇದ್ರೆ ಅದರಿಂದ ನಿಮಗೆ ಎಲ್ಲ ಸಾಕ್ಷಾತ್ಕಾರ ಆಗ್ತದೆ. ಭಗವದ್ಧಾಮನಿಗೆ ಹೋಗಿ ಮತ್ತೆ ಅವ್ರು ಹೇಳ್ತಾರೆ, ಮರ್ತ್ಯಾವತಾರಂ ದಿವಮರ್ಥ ಶಿಕ್ಷಣಂ ರಕ್ಷೋ ವದಾಯೇವ ನ ಕೇವಲಂ ವಿಭುಃ ಕುತೋನ್ಯತ್ತತ್ ಸ್ಯಾದ್ ರಮತಸ್ವತಾತ್ಮನಃ ಶಿಲಾಕೃತಾನಿ ವ್ಯಸನಾನೀಶ್ವರಸ್ಯ. ಮರ್ತ್ಯಾವತಾರ, ಮನುಷ್ಯ ರೂಪದಲ್ಲಿ ಬಂದಿದ್ದಾನೆ. ದ್ವಿಹಮರ್ಥ ಶಿಕ್ಷಣ, ಮನುಷ್ಯನಿಗೆ ಶಿಕ್ಷಣ ಕೊಡಕ್ಕೆ ಬಂದಿದ್ದಾನೆ ಹೊರತಾಗಿ ಮನುಷ್ಯ ಅಲ್ಲ. ಏನು ಶಿಕ್ಷಣ? ಮೊದಲನೇದು ಸೀತೆಯಿಂದ ದೂರಾಗಿ ಆಳ್ತಾ ಇದ್ದಾನೆ. ನೀವು ಮದುವೆ ಮಾಡ್ಕೊಂಡ್ರೆ ಹಿಂಗೆ ಆಳ್ಬೇಕು ಆಗ್ತದೆ. ಸಾರಿ, ಕ್ಷಮಿಸಿ, ಗೃಹಮೇಧಿಗಳಿಗೆ ಹೇಳ್ತಾರೆ, ಗೃಹಸ್ಥನಿಗೆ. ಎರಡನೇ ಲಕ್ಷಣ ಮತ್ತೆ ಶಿಕ್ಷಣ ಏನಿದೆ, ಮದುವೆ ಮಾಡ್ಕೊಂಡ್ರೆ ಹೆಂಡತಿಗೆ ಈ ಲೆವೆಲ್ ತನ ರಕ್ಷಣೆ ಕೊಡ್ಬೇಕು. ನಾವು ರಾವಣ ಆದವನು ಒಯ್ದ್ರೆ ಇವನ್ನ ಸಾಯಿಸಾದ್ರೂ ವಾಪಸ್ ತರಬೇಕು ಹೆಂಡತಿಗೆ. ಈಗ ಇಲ್ಲಿ ಒಬ್ರು ದುಬೈದಲ್ಲಿರ್ತಾರೆ, ಇನ್ನೊಬ್ರು ಭಾರತದಲ್ಲಿರ್ತಾರೆ. ಅವ್ರು ಏನು ಯಾವಾಗ ಭೇಟಿ ಆಗ್ತಾರೋ ಗೊತ್ತಿಲ್ಲ. ಇವ್ರು ತಂಪಾಡಿ ತಾವು ಕೆಲಸ ಮಾಡ್ತಾರೆ, ಯಾರ ಜೊತೆ ಇರ್ತಾರೋ ಯಾರಿಲ್ಲ ಗೊತ್ತಿಲ್ಲ. ಇದೆಲ್ಲ ಜವಾಬ್ದಾರಿ. ನವತಿ ಸ್ತ್ರೀ ಆದವಳು ಪತಿಗೆ ವಿಧೇಯ ಆಗಿರಬೇಕು, ಪತಿವ್ರತೆ ಆಗಿರಬೇಕು, ಗಂಡನ ಸೇವೆ ಮಾಡಬೇಕು. ಪತಿಯಾಗಿ ಕೂಡ ಕರ್ತವ್ಯ ಇದೆ. ನೀವು ಅವ್ರಿಗೆ ರಕ್ಷಣೆ ಕೊಡದೆ ಹೋದರೆ, ರಕ್ಷಣೆ ಅಂದರೆ ಬರೀ ಊಟ, ನಿದ್ದೆ, ಆಹಾರ, ವಸತಿ ಅಷ್ಟೇ ಅಲ್ಲ, ಆಧ್ಯಾತ್ಮಿಕ ರಕ್ಷಣೆ ಕೊಡಬೇಕು, ಭಕ್ತಿನೂ ತರಬೇಕು. ಇದು ಕೊಡದೆ ಹೋದರೆ ನಿಮ್ಮ ಜವಾಬ್ದಾರಿ ಏನು ಮಾಡದೆ ಹೋದರೆ ಅವ್ರೇನು ಜವಾಬ್ದಾರಿ ಆಗ. ಎರಡೂ ಇಂಪಾರ್ಟೆಂಟ್. ಸ್ತ್ರೀ ಕೂಡ ಪತಿವ್ರತೆ ಆಗಿರಬೇಕು, ಪುರುಷ ಕೂಡ ರಕ್ಷಣೆ ಕೊಡೋದು. ರಾಮಚಂದ್ರನ ಥರ ಇರಬೇಕು. ಅಟ್ಲೀಸ್ಟ್ ರಾವಣ ಸಾಯಿಸಿ ಆದರೂ ರಕ್ಷಣೆ, ಹೆಂಡತಿ ರಕ್ಷಣೆ, ಸಂತೋಷ. ಇದು ಶಿಕ್ಷಣ. ಮೂರನೇದು ಏನು ತೋರಿಸ್ತದೆ? ಅಂತರಂಗ ಶಕ್ತಿ. ಸೀತೆಯಿಂದ ಯಾರು ರಾಮಚಂದ್ರನ ದೂರ ಮಾಡೋಕ್ಕಾಗೋದಿಲ್ಲ. ಇದೇನು ಲೀಲೆ, ಹೆಂಗೆ ವಿರಹ ಭಾವ ಎಕ್ಸ್ಪ್ರೆಸ್ ಮಾಡ್ತಾರೆ, ಹೆಂಗೆ ಚೈತನ್ಯ ಮಹಾಪ್ರಭು ಈ ವಿರಹ ಭಾವ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾರೆ. ರಾಮಚಂದ್ರ ಲೀಲಾ ಅನುಭವ ಮಾಡ್ತಾ ಇದ್ದಾರೆ, ದೂರ ಇದೆ. ಸೆಪರೇಷನಲ್ಲಿ ಕೂಡ ಆನಂದ ಇದೆ ಆಧ್ಯಾತ್ಮಿಕ ಸ್ತರದಲ್ಲಿ. ಇದು ಮೂರನೇ ಲೆಸನ್ ತೋರಿಸ್ತಾ ಇದ್ದಾರೆ. ಮತ್ತು ಅವ್ರು ಹೇಳ್ತಾರೆ, ಭಗವಂತನಿಗೆ ಅಟ್ಯಾಚ್ಮೆಂಟ್ ಇಲ್ಲ, ಸೀತೆ ಕೂಡ ಅಟ್ಯಾಚ್ಮೆಂಟ್ ಇಲ್ಲ, ಲಕ್ಷ್ಮಣನ ಕೂಡ ಅಟ್ಯಾಚ್ಮೆಂಟ್ ಇಲ್ಲ. ಈ ಸೀತೆಗೆ ಯಾಕೆ ದೂರ ಮಾಡಿದ್ರು? ಉದಾಹರಣೆ ತೋರಿಸೋಕ್ಕೋಸ್ಕರ. ರಾಜಾಗಿ ಕರ್ತವ್ಯ ಧರ್ಮನಿಷ್ಠೆ ಮಾಡಿ ನೋಡಪ್ಪ, ಎಲ್ಲರಿಗೊಂದು ನ್ಯಾಯ, ಹೆಂಡತಿಗೊಂದು ನ್ಯಾಯ. ಯಾರಾದರೂ ತಪ್ಪು ಮಾಡಿದ್ರೆ ಶಿಕ್ಷೆ ಮಾಡ್ತಿದ್ದಾರೆ, ಆದರೆ ಹೆಂಡತಿ ಪರಪುರುಷನ ಜೊತೆ ಇದ್ದಾರೆ, ಅಲ್ಲೇ ಪರೀಕ್ಷೆ ಮಾಡ್ತಾ ಇಲ್ಲ ಅಂತ ಅನ್ಬಾರ್ದಲ್ಲ ರಾಜನಿಗೆ. ಅದಕ್ಕೆ ಅಗ್ನಿ ಪರೀಕ್ಷೆ ಮಾಡಿಸಿ. ಸೊ ಇದು ರಾಜನ ಕರ್ತವ್ಯ. ಈಕ್ವಾಲಿಟಿ, ಎಲ್ಲರಿಗೂ ಸಮಾನ ನೋಡಬೇಕು. ಕಳ್ಳ ನಿಮ್ಮ ಮನೆಯವರಿದ್ರೆ ಅದು, ನಮ್ಮ ಮನೆಯವರಿದ್ರೆ ಅದು, ಎಲ್ಲರಿಗೂ ಪರಿಶೀಲನೆ ಮಾಡಬೇಕಲ್ಲ. ಅದು ತೋರ್ಸೋಕ್ಕೋಸ್ಕರ ಇದು. ಸೊ ಅವರಿಗೆ ಲಕ್ಷ್ಮಣನಿಗಾಗಲಿ ಸೀತೆಗೆ ಆಗಲಿ ಅಟ್ಯಾಚ್ಮೆಂಟ್ ಇಲ್ಲ ಭೌತಿಕವಾಗಿ. ಆದರೆ ಅವ್ರು ಬಿಟ್ಟು ಅವ್ರು ಸೆಪರೇಟೇ ಇಲ್ಲ. ರಾಮಚಂದ್ರ ಯಾವಾಗಲೂ ಜೊತೆಗೆ ಇದ್ದಾರೆ. ಸೊ ಈ ರೀತಿ ಇದು ಇನ್ನೊಂದು ಲೆಸನ್ ಬರ್ತಾ ಇದೆ. ಫೈನಲಿ ಒಂದು ರಾಮಚಂದ್ರಗೆ ಒಂದು ಸ್ವಲ್ಪ ಸೇವೆ ಮಾಡಿದರೂ ಕೂಡ ಭಗವಂತ ಎಷ್ಟು ಖುಷಿ ಆಗ್ತಾನೆ, ಎಷ್ಟು ನಿಮಗೆ ಪ್ರತಿಕ್ರಿಯೆ ಮಾಡ್ತಾನೆ ಅನ್ನೋದು ಹೇಳ್ತಾರೆ. ಸುರಾಸುರೋಪಾಪ್ಯತನ ಅಥವಾ ನರೋ ನರಹ. ನೀವು ಸುರರಾಗಿರಿ, ಅಸುರರಾಗಿರಿ, ವಾನರರಾಗಿರಿ, ನರರಾಗಿರಿ. ವಾನರ ಅಂದರೆ ವಾ ಅಂದರೆ ಆರ್, ನರಹ ಅನರಹ. ಯಾವ ಟೈಪ್? ಇವ್ರು ನರ, ಮನುಷ್ಯ ಅಲ್ಲ ಇವರು. ಯಾವುದೇ ಜಾತಿ ಆಗಿರಲಿ, ಸರ್ವಾತ್ಮನಾಯ ಸುಕೃತಂ ಉತ್ತಮಂ
ನೀವು ಸ್ವಲ್ಪ ಸೇವೆ ಮಾಡಿದರೆ ರಾಮಚಂದ್ರನಿಗೆ. ಭಜೇತ ರಾಮಂ ಮನುಜಾಕೃತಿ ಹರಿ. ರಾಮನಿಗೆ ಮನುಜ ಆಕೃತಿಯಲ್ಲಿ ಬಂದಿದ್ದಾನೆ, ಆದರೆ ಅವನು ಹರಿನೇ. ಯ ಉತ್ತರಾನ್ ಅನಯ ಕೌಸಲಾಂ ದಿವಮಿತಿ. ವಾನರರು ಬರೀ ಕಲ್ಲೆತ್ತಿ ಹಾಕಿದ್ರು ರಾವಣನ ಮೇಲೆ, ರಾವಣನ ಸೈನಿಕರ ಮೇಲೆ. ಅವ್ರು ಮಾಡಿದ ಸ್ವಲ್ಪ ಸೇವೆ. ಬ್ರಿಡ್ಜ್ ಕಟ್ಟಿದ್ರು, ದೊಡ್ಡ ದೊಡ್ಡ ಬಂಡೆಗಳನ್ನು ತಗೊಂಡು ರಾವಣನ ಸೈನ್ಯ ಮೇಲೆ ಹಾಕಿ ಸ್ವಲ್ಪ ಸೇವೆ ಮಾಡಿದ್ರು. ಭಗವಂತ ಏನು ಮಾಡ್ದ, ಎಲ್ಲರನ್ನು ಕೂಡಿಸ್ಕೊಂಡು ಪುಷ್ಪ ವಿಮಾನದಲ್ಲಿ ಕೂಡಿಸ್ಕೊಂಡು ಅಯೋಧ್ಯೆ ಕರ್ಕೊಂಡು. ಸ್ವಲ್ಪ ಹಳೆಯಲ್ಲೂ ಸೇವೆ ಮಾಡಿದ್ರು ಭಗವಂತ ಖುಷಿ ಆಗ್ತದೆ. ಅಯೋಧ್ಯೆ ಏನು ವೈಕುಂಠ. ಸೊ ಇದು ಭಗವಂತನ ಗ್ರೇಟ್ನೆಸ್. ಲಾಸ್ಟಿಗೆ ಹನುಮಾನ್ಜಿ ತಮ್ಮ ಒಂದು ಭಾವನೆ ವ್ಯಕ್ತಪಡಿಸ್ತಾ ಇದೆ. ಇದು ಭಾಳ ಫೇಮಸ್ ಶ್ಲೋಕ. ನೀವು ಹಿಂದೆ ಹೇಳಿ ನಾವು ಎಂಡ್ ಮಾಡೋಣ. ಐ ಆಮ್ ಆಲ್ರೆಡಿ ಲೇಟ್ ಫಾರ್ ಟೈಮ್ಸ್. ನ ಜನ್ಮನೂನಂ ಮಹತೋ ನ ಸೌಭಗಂ ನ ವಾಕ್ ನ ಬುದ್ಧಿ ನಾಕೃತಿ ದೋಷ ಹೇತುಃ ತೈರದ್ವಿಶಿಷ್ಟಾನ್ ಅಪಿನೋ ವನೌಕಸಾಸ್. ಪುಮಾನ್ ನ ಶಕ್ಯೆ ಬತ ಲಕ್ಷ್ಮಣಾಗ್ರಜಃ. ಹೇಳ್ತಾರೆ ನ ಜನ್ಮ ನೂನ, ನನ್ನ ಒಂದು ಒಳ್ಳೆ ಜನ್ಮ ಇಲ್ಲ. ಯಾರಿದು ಹೇಳ್ತಾ ಇರೋದು? ಹನುಮಾನ್ಜಿ ಹೇಳ್ತಾ ಇದ್ದಾರೆ. ಅವರು ಸರ್ವಶ್ರೇಷ್ಠ ಜನ್ಮ ಆಗಿತ್ತು, ಯಾಕಂದರೆ ಅವರು ಶಿವನ ಅಂಶ, ವಾಯುಪುತ್ರ ಎಲ್ಲರೂ ಹೋದರು. ಆದರೂ ಕೂಡ ನನ್ನ ಜನ್ಮ ಒಳ್ಳೆಯದೇ. ನನ್ನ ಜನ್ಮ ಮಹತ್ವನ ಸೌಭಾಗ, ಭಾಗ್ಯ ಏನೂ ಇಲ್ಲ. ನ ಬುದ್ಧಿ, ಮಾತಾಡಕ್ಕೆ ಬರೋದಿಲ್ಲ, ಬುದ್ಧಿನೂ ಇಲ್ಲ ನನ್ನ ಹತ್ರ. ನೋಡಿ, ಇಷ್ಟೆಲ್ಲ ಶ್ಲೋಕಗಳು ನಾನು ಇದುವರೆಗೂ ಚರ್ಚೆ ಮಾಡಿದ್ದು ಹನುಮಾನ್ಜಿ ಹೇಳಿದೆ. ಮತ್ತೆ ನನಗೆ ಬುದ್ಧಿ ಇಲ್ಲ ಅಂತ ಹೇಳ್ತಾರೆ. ಅವ್ರು ಕಲ್ತಿರೋದು ಜ್ಞಾನ, ವೇದ ಯಾರಿಂದ ಕಲ್ತಿದ್ದು ಗೊತ್ತಾ? ಹನುಮಾನ್ಜಿ ಸೂರ್ಯದೇವನಿಂದ ಕಲ್ತಿರೋದು. ಸೂರ್ಯದೇವನ ಹತ್ರ ಹೋಗಿ ಅವ್ರು ಕೇಳ್ತಾರೆ, ನನಗೆ ಸ್ವಲ್ಪ ವೇದಿಕ ಜ್ಞಾನ ಕೊಡಿ ಅಂತಂದರೆ, ನೋಡಪ್ಪ ನಾನು ಆಲ್ರೆಡಿ ಬ್ಯುಸಿ ಇದ್ದೀನಿ, ನಾನು ತಿರುಗ್ತಾ ಇದ್ದೀನಿ, ನನ್ನ ರಥ ನಿಂತಿಲ್ಲ. ಮಾನಸೂತ್ರ ಪರ್ವತ ಮೇಲೆ 16,000 miles per second ನನ್ನ ರಥ ಸ್ಪೀಡ್ ಇದೆ ಸೂರ್ಯನ. ನಾನು ನಿನಗೆ ಎಲ್ಲಿ ವೇದಕ್ಕೆ ಕಲಿಸ್ಕೊಳ್ಳಿ, ನೋ ಪ್ರಾಬ್ಲಮ್, ನೀವು ಹೋಗ್ತಾ ಇರಿ, ನಾನು ಬ್ಯಾಕ್ ಆಗಿ ಸ್ವಿಮ್ ಮಾಡಿ ನಿಮ್ಮ ಜ್ಞಾನ ಕೇಳ್ತೀನಿ. ಅಂದರೆ ರಥ ಹಿಂಗೆ ಹೋಗ್ಬೇಕಂದ್ರೆ ಹನುಮಾನ್ಜಿ ಹಿಂದಕ್ಲಿಂದ ಟ್ರಾವೆಲ್ ಮಾಡಿ ಆ ರಥದ ಜೊತೆ ಆ ಸ್ಪೀಡ್ ಜೊತೆಗೆ ಇವರು ಹೋಗ್ತಾ ವೇದಗಳು ಕಲ್ತಿರೋರು. ಏನ್ ಹೇಳ್ತಾರೆ? ನನಗೆ ಬುದ್ಧಿ ಇಲ್ಲ ಅಂತ ಹೇಳ್ತಾರೆ. ನಾ ಆಕೃತಿ ದೋಷ ಹೇತು, ನೋಡಕ್ಕೂ ಚೆನ್ನಾಗಿ ಕಾಣಿಸ್ತಾ ಇಲ್ಲ. ತೈಲದ್ ವಿಸೃಷ್ಟ, ನನ್ನ ಬಿಟ್ಬಿಟ್ಟವ್ರು ನಮ್ಮನ್ನ ಎಲ್ಲ. ಅಪಿನೋ ವನೋಪಸ, ವನದಲ್ಲಿ ವಾಸ ಮಾಡಿ ಅಂತ ಬಿಟ್ಟವ್ರು ನಾವು. ಆದರೆ ಪುಮಾನ್ ಶಕ್ಯ, ನನ್ನನ್ನು ಫ್ರೆಂಡ್ ಅಂತ ಮಾಡ್ಕೊಂಡಿದ್ದಾರೆ. ಯಾರು? ಲಕ್ಷ್ಮಣ ಆಗ್ರಜ. ರಾಮಚಂದ್ರ ಏನ್ ಮಾಡ್ತಾರೆ? ನನ್ನ ಆಲಿಂಗಿಸ್ತಾ ಇದ್ದಾರೆ, ನನ್ನ ಮಿತ್ರ ಆಗಿ ಕನ್ಸಿಡರ್ ಮಾಡ್ತಾ ಇದ್ದಾರೆ. ಅದು ನನ್ನ ಹತ್ರ ಏನು ಗುಣ ಇಲ್ಲ ಅಂತ ಭಗವಂತ ರಾಮಚಂದ್ರ. This is Hanumanji prophet. This is from 5th canto, 19th chapter. सीताराम लक्ष्मण हनुमान की गौर भक्तवृंद की, ताई गौर प्रेमानंदे।